ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಾನು ಸಾಮಾನ್ಯವಾಗಿ ಸೀಸನ್ಗೆ ತಕ್ಕ ಹಾಗೆ ನೀರನ್ನ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಅಂದರೆ ಇವಾಗ ಸಮ್ಮರ್ ಬಂತು ಅಂದರೆ ಮಡಿಕೆಯಲ್ಲಿ ನೀರು ತುಂಬಿಡ್ತೀನಿ. ಅದನ್ನೇ ನಾವು ಜಾಸ್ತಿ ಕುಡಿಯೋದು. ಅಡುಗೆಗೆ ಮಾತ್ರ ನಾನು ಬೇರೆ ನೀರು ಬಳಸುವಂಥದ್ದು. ಸಮ್ಮರ್ ಮುಗೀತು, ಹನಿ ಬೀಳೋ ಕಾಲ ಶುರುವಾಯಿತು, ಇಲ್ಲಾಂದರೆ ಚಳಿಗಾಲ ಶುರುವಾಯಿತು ಅಂದಾಗ ತಾಮ್ರದ ಪಾತ್ರೆಯಲ್ಲಿ ನೀರು ತುಂಬಿಡ್ತೀನಿ. ಅದರಲ್ಲಿ ನೀರು ಕುಡಿಲಿಕ್ಕೆ ಶುರು ಮಾಡ್ಕೊಳ್ತೀವಿ. ಅವಾಗ ಇನ್ನು ಮಡಿಕೆನ ಮೊನ್ನೆನೇ ನಾನು ತೆಗೆದಿಡಬೇಕಿತ್ತು. ಅಮ್ಮ ತಣ್ಣಗಿರುತ್ತೆ ನೀರು, ಇವಾಗ ಕುಡಿಲಿಕ್ಕಾಗಲ್ಲ, ಆ ತಾಮ್ರದ್ದಿಡು ಅಂತ ಹೇಳ್ತಾಯಿದ್ರು. ನನಗೆ ಟೈಮೇ ಆಗಿರಲಿಲ್ಲ. ಇನ್ನು ಇವತ್ತು ಅದನ್ನು ತೆಗೆದ್ಬಿಟ್ಟು ನೀಟಾಗಿ ತೊಳೆದಿಟ್ಬಿಡೋಣ ಅಂದ್ಬಿಟ್ಟು ತೊಳಿತಾ ಇದ್ದೀನಿ. ಸಾಮಾನ್ಯವಾಗಿ ತಾಮ್ರ ಎಲ್ಲ ತೊಳಿಬೇಕಾದ್ರೆ ಅಂದರೆ ನೀರು ತುಂಬಿಡೋ ಕೊಡಪಾಣ ಇರ್ಬೋದು, ಇದನ್ನೆಲ್ಲ ತೊಳಿಬೇಕಾದ್ರೆ ಆದಷ್ಟು ಹುಣ್ಸೆಹಣ್ಣ ಬಳಸ್ಕೊಂಡೇ ತೊಳಿಬೇಕು. ಆವಾಗ ನೀಟಾಗಿ ಕ್ಲೀನ್ ಆಗುತ್ತೆ, ಯಾವುದೇ ಥರ ಬ್ಯಾಕ್ಟೀರಿಯಾ ಏನೂ ಇರಲ್ಲ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಯಾವಾಗಲೂ ಹಂಗೆ ಮಾಡೋದು. ಪೀತಾಂಬ್ರ ಎಲ್ಲ ಬರುತ್ತಲ್ಲ, ಅದರಲ್ಲಿ ನಾನು ಒಳಗಡೆ ಎಲ್ಲ ತೊಳಿಲಿಕ್ಕೆ ಹೋಗಲ್ಲ. ನಾವು ಎಷ್ಟೇ ಕ್ಲೀನ್ ಮಾಡಿದ್ರೂ ಕೂಡ ಅದು ಪೂರ್ತಿಯಾಗಿ ಕ್ಲೀನಾಗಿದೆ ಅಂತ ನನಗೆ ಅನಿಸಲ್ಲ. ಹಾಗಾಗಿ ನಾನು ಹುಣ್ಸೆಹಣ್ಣ ಬಿಸಿನೀರಲ್ಲಿ ನೆನೆಸ್ಬಿಟ್ಟು ಒಳಗಡೆ ಹೊರಗಡೆ ಎಲ್ಲ ಚೆನ್ನಾಗಿ ಅದರಲ್ಲೇ ತೊಳೆದಿಟ್ಬಿಡ್ತೀನಿ. ಇನ್ನು ಬಟ್ಟೆನೆಲ್ಲೂ ಕೂಡ ವಾಶ್ ಮಾಡಿ ಒಣಗಾಕಿದ್ದು. ನೆನ್ನೆ ಎಲ್ಲ ಜಾಸ್ತಿ ಹನಿ ಬೀಳ್ತಿತ್ತು, ಹಾಗಾಗಿ ಕೆಳಗಡೆ ತೊಗೊಂಡೋಗಿ ಏನು ಹಾಕಿರಲಿಲ್ಲ, ಮನೆ ಮುಂದೆನೇ ಹಾಕ್ಕೊಂಡಿದ್ದೆ. ಇವಾಗ ಬಟ್ಟೆನೆಲ್ಲ ತೆಗೆದ್ಬಿಟ್ಟು ಫೋಲ್ಡ್ ಮಾಡಿ ಇಟ್ಬಿಡೋಣ ಅಂತೇಳಿ ಎಲ್ಲನೂ ಕೂಡ ತೆಗೆದಿಡ್ತಾ ಇದ್ದೀನಿ. ಇನ್ನು ಈ ಕಡೆ ಜಾಣು ಹೊಸ ಆಟ ಶುರು ಮಾಡಿದ್ದಾರೆ ನೋಡಿ. ಎತ್ತು ಬಿಡಬೇಡ, ಎತ್ತು ಎರಡು ಕೈಲಿ ಎತ್ತು, ಒಂದ್ ಕೈಲಿ ಆಗಲ್ಲ ನಿನ್ ಕೈಲಿ. ಏನ್ ಮಾಡ್ತಿದ್ದೀರವ? ಕೈ ಕೈ ನುಕ್ಕೊಂಡು ಹೋಗು. ಹಂಗೆ ತಳ್ಳು ಮಗ್ನ, ಸ್ಟಾಮಿನಾ ಬರುತ್ತೆ, ತಳ್ಳು. ಬೆಳಕಂದು ಯಪ್ಪ ಕೈ ಮೇಲೆ ಬಿದ್ಬಿಟ್ರೆ ಏನಲ್ಲ. ನುಕ್ಕು. ಚಿನ್ನಿ ಎತ್ತವ ಹಿಂಗೆ, ಗಮನನೇ ಇಲ್ಲ ನಮ್ ಕಡೆ ಈಗ. ಹಿಂಗೆ ಎತ್ತು, ಹಿಂಗೆ ಎತ್ತು, ಹಿಂಗೆ ಎತ್ತು ಎತ್ತು, ಹಿಂಗೆ. ಚಿಕ್ಕದ್ ಬರುತ್ತಲ್ಲ ಆ ತರ ತಂದ್ಕೊಡ್ಬೇಕು. 1 kg ಟಾಯ್ಸ್ ತರ ಬರುತ್ತಲ್ಲ, ಎತ್ತುತ್ತಿರಕಂದು ಶಕ್ತಿ ಬಂತಾ? ಇದನ್ನ ಎತ್ಬೇಕು. ಯಾರು ಎತ್ತ ಕೇಳಿದ್ದು? ಡಾಡು ಹಿಂಗೆ ಎತ್ತುತ್ತಾರಂತ? ಹೌದಾ? ನೀವು ಎತ್ತುತ್ತೀರಾ? ಹೌದಾ? ಬಾಡಿ ಬಿಲ್ಡರ್ ಆಗ್ತೀರ ಎತ್ಬಿಟ್ಟು ಫಿಂಗರಲ್ಲಿ ತೋರಿಸ್ತಾ ಇರೋದು ಇದು ಅಂತ. ಏನು ಬರವಾ ಎತ್ತಿಂಗೆ, ಎತ್ತಿಂಗ ಜಪ್ಪ ಆಯ್ತಲ್ಲ. ನನ್ ಕೈಲಿ ಆಯ್ತಾ ಇಲ್ವಲ್ಲ, ಹೆಂಗ್ ನಮ್ ಡಾಡು ಅಷ್ಟು ಈಸಿಯಾಗಿ ಎತ್ತವ್ರೆ. ಎತ್ತಿಂಗೆ ಬಾ ಚಿನ್ನಿ, ಜಾಣೋ ಹುಷಾರು ಹುಷಾರು. ಅದು ಆಯ್ತಾ ಇಲ್ಲ, ಯಾವ್ದು ಆಯ್ತಾ ಇಲ್ಲ ಅಂತ. ಆಯ್ತಾ ಇಲ್ವಾ ಕಂದ? ಲಾಸ್ಟ್ ಟ್ರೈ ಮಾಡ್ಬಿಡು. ಎರಡು ಎತ್ಕೋತೀರಾ? ಅಯ್ಯೋ ಆಯ್ತಾ ಇಲ್ಲ. ಅಯ್ಯಯ್ಯೋ ಹಿಂಗೆ ಎತ್ತಿಂಗ ಮಗನೆ, ಇಡು ಹಿಂಗೆ ಎತ್ತಿಂಗೆ. ಚಿನ್ನಿ ಹಬ್ಬ, ಒಂದು ಸ್ಮೈಲ್ ಮಾಡಿ ಒಂದು ಫೋಟೋ ತೆಗೆದ್ಬಿಡ್ತೀನಿ. ಸ್ಮೈಲ್ ಅಂದ್ರೆ ಅದಾ 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 ಏನೋ ಏನೋ. ಸೆಕೆಂಡ್ ಕೊಡಿ, ಸೆಕೆಂಡ್. ಥ್ಯಾಂಕ್ಸ್ ಕೊಡಪ್ಪ. ಅಪ್ಪು ಥ್ಯಾಂಕ್ ಯು. ನೀನು ಕೊಡು. ಥ್ಯಾಂಕ್ ಯು ಕಂದ. ಇನ್ನೊಂದ್ಸಲ ಆಯ್ತಾ? ಅಪ್ಪು ಅಮ್ಮೋ ಥ್ಯಾಂಕ್ ಯು. ಅಪ್ಪು ಜಾಣು ಥ್ಯಾಂಕ್ ಯು. ಜಾಣು ಮುತ್ತ ಕೊಡಿ. ಮುತ್ತ ಕೊಟ್ರಲ್ಲ ಬೆಳಗ್ಗೆ. ಕೈಗೆ ಹೆಂಗ್ ಕೊಟ್ರಿ ಮುತ್ತ? ಕೈಗೆ. ನೀವು ಕೊಡಿ. ಗುಡ್ ಬಾಯ್. ಕೈ ತೊಳೆದಿಲ್ವ ಅಮ್ಮ? ಏ ಕಲ್ಲು. ಬೆಳಿಗ್ಗೆ ಎದ್ದ ತಕ್ಷಣ 1-2 ಸಲ ಪ್ರಾಕ್ಟೀಸ್ ಮಾಡಿಸಿದ್ರು ಇವರು, ಸೆಕೆಂಡ್ ಮಾಡುವುದಾನು ಅಂತ. ಪಟ್ ಅಂತ ಕಲ್ತ್ಕೊಬಿಟ್ರು. ಇನ್ನ ಮುತ್ಕೊಡಕ್ ಬರಲ್ಲ, ಸುಮ್ಮನೆ ಹಿಂಗೆ ತುಟಿದ್ ಹಿಂಗೆ ಅಂತಾರೆ. ಚಿನ್ನಿ
ಏನದು ಕಂದ? ಏನವ ಅದು? ನಗದು ಚಂದ, ನಗುನೇ ಚಂದ. ಇನ್ನು ಸುಮಾರು ಜನ ವೆಯ್ಟ್ ಲಾಸ್ ರೆಸಿಪೀಸ್ನ ಶೇರ್ ಮಾಡಿ ಅಂತ ಕೇಳ್ತಾನೆ ಇರ್ತೀರ ಅಲ್ವಾ. ಹಾಗಾಗಿ ಇನ್ಮೇಲೆ ನಾನು ಪ್ರತಿ ವ್ಲಾಗಲ್ಲೂ ಕೂಡ ವೆಯ್ಟ್ ಲಾಸ್ ಬ್ರೇಕ್ಫಾಸ್ಟ್ ರೆಸಿಪೀಸ್ ಇರ್ಬೋದು, ಸ್ನ್ಯಾಕ್ಸ್ ಇರ್ಬೋದು, ಇದನ್ನೆಲ್ಲ ನಾನು ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇದೇನು ಗೊತ್ತಾ, ಜಾಸ್ತಿ ಟೈಮ್ ತೊಗೊಂಡು ಮಾಡುವಂತಹ ಬ್ರೇಕ್ಫಾಸ್ಟ್ ರೆಸಿಪೀಸ್ನ ಶೇರ್ ಮಾಡಲ್ಲ ನಾನು. ಬೇಗ ಮಾಡುವಂಥದ್ದನ್ನೇ ಆದಷ್ಟು ಶೇರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಇನ್ನಿವತ್ತು ಬಟರ್ ಫ್ರೂಟ್ ಮತ್ತು ಬ್ರೆಡ್ನ ಬಳಸ್ಕೊಂಡು ಒಂದು ಟೋಸ್ಟ್ನ ರೆಡಿ ಮಾಡ್ತಾ ಇದ್ದೀನಿ. ಹಾಗೆ ಏನು ಗೊತ್ತಾ, ಕೆಲವೊಬ್ಬರಿಗೆ ವೀಟ್ ಬ್ರೆಡ್ ಆಗಿರ್ಬೋದು ಅಥವಾ ಮಲ್ಟಿಗ್ರೇನ್ ಬ್ರೆಡ್ ಆಗಿರ್ಬೋದು, ಯಾವುದೇ ಬ್ರೆಡ್ಡು ಕೂಡ ಅಷ್ಟಿಷ್ಟ ಆಗಲ್ಲ, ಇಷ್ಟಪಟ್ಟು ತಿನ್ನಲ್ಲ. ಅವ್ರಿಗೋಸ್ಕರ ಬೇಸ್ನ ನಾನು ಓಟ್ಸ್ನಲ್ಲೇ ರೆಡಿ ಮಾಡಿಕೊಂಡು ಕೂಡ ಮಾಡ್ತಾ ಇದ್ದೀನಿ ಆಯಿತಾ. ಈಗ ಬ್ರೆಡ್ಡು ಓಕೆ, ನಾನು ಬ್ರೆಡ್ ತಿಂತೀನಿ ಅಂದರೆ ಇದರಲ್ಲಾದರೂ ಮಾಡ್ಕೊಳ್ಬೋದು, ಇಲ್ಲ ನನಗೆ ಬೇಡ ಅದು ಅಂತ ಅಂದರೆ ಓಟ್ಸಲ್ಲಿ ಕೂಡ ಮಾಡ್ಕೊಳ್ಬೋದು. ಎರಡೂ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಆಯಿತಾ. ಮೊದಲು ಇದನ್ನು ಮಾಡ್ಕೊಳ್ಳಿಕ್ಕೆ ಎಗ್ಗೆಲ್ಲ ಬೇಕಾಗುತ್ತೆ. ಹಾಗಾಗಿ ನಾನು ಮೊಟ್ಟೆನ ಬೇಯಲಿಕ್ಕೆ ಇಟ್ಬಿಟ್ಟಿದ್ದೀನಿ. ಅಷ್ಟರಲ್ಲಿ ಈ ಕಡೆ ಸ್ವಲ್ಪ ತರಕಾರಿನೆಲ್ಲ ಹೆಚ್ಕೊಳ್ತಾ ಇದ್ದೀನಿ. ತರಕಾರಿ ಅಂದರೆ ಬೇರೆ ಏನಿಲ್ಲ, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಇದೇನೇ. ಬೇಕಿದ್ರೆ ಕ್ಯಾಪ್ಸಿಕಮ್ ಕೂಡ ಸೇರಿಸ್ಕೊಬೋದು, ನಿಮಗೆ ಕ್ಯಾಪ್ಸಿಕಮ್ ಇಷ್ಟ ಆಗುತ್ತೆ ಅನ್ನೋಂಗಿದ್ರೆ. ಕೆಲವೊಬ್ರಿಗೆ ಇಷ್ಟ ಆಗಲ್ಲ, ನಮ್ಮ ಮನೇಲಿ ನಿಮಗೆ ಗೊತ್ತಲ್ಲ ಹಪ್ಪುಗಿಡ್ಸಲ್ಲ, ಹಾಗಾಗಿ ನಾನು ಸೇರಿಸಿಲ್ಲ. ಇನ್ನು ಇವಾಗ ಬೆಣ್ಣೆ ಹಣ್ಣು ಚೆನ್ನಾಗಿ ಹಣ್ಣಾಗಿರುತ್ತಲ್ಲ, ಅದನ್ನು ನಾನು ಒಂದು ತೊಗೊಂಡಿದ್ದೀನಿ. ಒಂದು ತೊಗೊಂಡ್ಬಿಟ್ಟು ಒಂದು ಬೌಲ್ಗೆ ಹಾಕಿ ಮಾಮೂಲಿಯಾಗಿ ಅದನ್ನು ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಕೈಯಲ್ಲಾದರೂ ಮಾಡ್ಕೊಳ್ಳಿ, ಈ ಥರ ಸ್ಪೂನಲ್ಲಾದರೂ ಮಾಡ್ಕೊಳ್ಳಿ, ನಿಮ್ಗೆ ಯಾವ್ದು ಕಂಫರ್ಟ್ ಅನಿಸುತ್ತೆ ಅದ್ರಲ್ಲಿ ಮಾಡ್ಕೋಬೋದು. ಅದಾದಮೇಲೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿದ್ನಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಒಂದು ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ. ಇದರೊಟ್ಟಿಗೆ ಕ್ಯಾರೆಟ್ ಇತ್ತು ಮನೇಲಿ, ಕ್ಯಾರೆಟ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಮೊಟ್ಟೆನ ಬೇಯಿಸ್ಕೊಂಡಿದ್ನಲ್ಲ, ಆ ಬೇಯಿಸಿರೋ ಮೊಟ್ಟೆನ ತುರಿದ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಒಂದು 3 ಮೊಟ್ಟೆ ಸೇರಿಸಿದ್ದೀನಿ. ಇದರೊಟ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಖಾರಕ್ಕೆ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಪುಡಿ ಕೂಡ ಹಾಕೋಬೋದು ನೀವು. ಇನ್ನು ರುಚಿಗೆ ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ, ನಿಮಗೆ ಹುಳಿ ಎಷ್ಟು ಬೇಕು ನೋಡಿ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ ಹರ್ಬ್ಸ್ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲು, ಬೇಕಿದ್ರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇಷ್ಟನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಆಯಿತಾ. ಅದಾದಮೇಲೆ ಬ್ರೆಡ್ನ ಕಟ್ ಮಾಡ್ಕೋತಾ ಇದ್ದೀನಿ. ಇದು ಬಂದು ವೀಟ್ ಬ್ರೆಡ್ಡು. ಈ ಥರ ಮಲ್ಟಿಗ್ರೇನ್ ಬ್ರೆಡ್ ಕೂಡ ಸಿಗುತ್ತೆ, ನಿಮ್ಗೆ ಯಾವ್ದು ಬೇಕೋ ಅದು ನೋಡ್ಕೊಂಡು ತೊಗೊಳ್ಳಿ. ಅದಾದಮೇಲೆ ಇವಾಗ ಒಂದು ತವ ಇಟ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ಬದಲು ನಾವು ಬೆಣ್ಣೆ ಕೂಡ ಬಳಸ್ಕೋಬೋದು. ನಮ್ಮ ಮನೇಲಿ ಬೆಣ್ಣೆ ಇರಲಿಲ್ಲ, ಹಾಗಾಗಿ ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡೆ. ಇವಾಗ ಈ ಬ್ರೆಡ್ನ ಎರಡೂ ಕಡೆ ಚೆನ್ನಾಗಿ ಥರ ಬಿಸಿ ಮಾಡ್ಕೊತಾ ಇದ್ದೀನಿ. ಇದು ಕ್ರಿಸ್ಪಿ ಆಗಬೇಕು, ಕ್ರಿಸ್ಪಿ ಆದರೆ ತಿನ್ಲಿಕ್ಕೆ ಒಂಥರ ಚೆನ್ನಾಗಿರುತ್ತೆ. ಅದ್ರ ಮೇಲ್ಗಡೆ ಆಗಲೇ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಎಗ್ಗು ಮತ್ತು ಅವಕೊಡೋ ಎಲ್ಲ, ಅದನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ದಾಳಿಂಬೆ ಹಣ್ಣನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಚಿಲ್ಲಿ ಫ್ಲೇಕ್ಸು ಮತ್ತು ಹರ್ಬ್ಸು ಮತ್ತು ಇನ್ನೊಂದ್ಸಲ ಮೇಲ್ಗಡೆ ಹಾಕ್ಕೊಂಡೆ, ಚೆನ್ನಾಗಿರುತ್ತೆ ಒಂಥರ ಖಾರವಾಗಿ ಅಂತ ಹೇಳ್ಬಿಟ್ಟು. ಇಷ್ಟು ಮಾಡಿಕೊಂಡ್ರೆ ನೋಡಿ ಈ ಬ್ರೇಕ್ಫಾಸ್ಟ್ ರೆಡಿ ಆಗಿಬಿಡುತ್ತೆ. ಹಬ್ಬ ಅಂದರೆ ನಮಗೆ ಒಂದು 8ರಿಂದ 10 ನಿಮಿಷ ಟೈಮ್ ತೊಗೋಬೋದು ಅಂತ ಅಂದ್ಕೊಳ್ಳಿ. ಬೇಗ ಮಾಡ್ತೀನಿ ಅನ್ನೋರ್ಗಾದರೆ ಒಂದು 5 ನಿಮಿಷಕ್ಕೆ ಇದು ಮುಗ್ದೇ ಹೋಗ್ಬಿಡುತ್ತೆ. ಹೆಂಗಿದೆ ಚಿನ್ನೆ? ಬೇಡ ಬೇಡ ಬೇಡ, ಎಗ್ ಹಾಕಿದ್ದೀನಿ ಬೇಡ. ಚೆನ್ನಾಗಿದೆಯಾ? ಓಕೆನಾ? ಆದರೆ ಇವ್ರಿಗೆ ಇದ್ರಲ್ಲಿ ಹೊಟ್ಟೆ ತುಂಬಲ್ಲ. ಇದನ್ನ ಇವ್ರಿಗೆಲ್ಲ ಸ್ನ್ಯಾಕ್ಸ್ ಥರ ಕೊಡಬೇಕು ಅಂತಾರೆ. ಊಟ ಮೇನ್ ಕೋರ್ಸ್ ಅಂತ ಇವ್ರಿಗೆ. 2 ಕಿಡ್ನಿ ಸೈಜ್ ಐತಿ ಇದು. 2 ಕಿಡ್ನಿಗೆ ಹೋಗಿ ಕುತ್ಕೊಳ್ಳೋದು ಅಷ್ಟೇ. ಇದು ಮಿಕ್ಕಿದ ಬಾಡಿಗೆ ಎಲ್ಲದಕ್ಕೂ ಅದೇ. ಟೇಸ್ಟ್ ಇಷ್ಟ ಆಯ್ತಾ? ನನ್ನ ಮಗ ನೋಡಿ ಹೆಂಗೆ ನೋಡ್ತವ್ರೆ, ಕೊಡ್ತಾ ಇಲ್ವಲ್ಲ ನನಗೆ, ಏನು ಹಿಂಗೆ ತಿಂತವ್ರಲ್ಲ ಇವರು ಅಂತ. ಚಿನ್ನಿ ಜಾಣೋ, ನೀವು ಬೂವ ತಿಂದ್ರಲ್ಲ ಕಂದು, ಫಿಂಗರ್ ಮತ್ತೆ ಮೆದಳು ತಿಂದು ಮಾಡೋಕ್ಕೆ. ಬಾಯಿ ನೋಡ್ತವ್ರೆ, ಅದ್ರ ಮೇಲೆ ಕಣ್ಣು. ಡ್ಯಾಡು ಚೂರು ಕೊಡಿ ಅನ್ನಿ, ಚೂಡು ಕೊಡಿ ಅನ್ನಿ. ಚೂಡು ಡ್ಯಾಡು, ಪ್ಲೀಸ್ ಡ್ಯಾಡು. ಯವ್ವಾ ಹೆಂಗಿದ್ದವ, ಹಂಗದ ಹುಳಿನಾ?
ದಾಳಿಂಬೆ ಹಣ್ಣನ್ನ ನಾನು ಯಾವಾಗಲೂ ಹಿಂಗೆ ಮಾಡೋದು, ಬಾಯಿಗೆ ಹಿಂಗೆ ಹಾಕ್ಬಿಟ್ಟು ಪಟ್ ಅನಿಸ್ತೀನಿ. ಯಾವಾಗ ಅದು ಜ್ಯೂಸ್ ಎಲ್ಲ ಬಾಯಿಗೆ ಸ್ಪ್ರೆಡ್ ಆಗುತ್ತಲ್ಲ, ಒಂಥರ ಖುಷಿ ಆಗುತ್ತೆ ಜಾಣಂಗೆ. ಅಂತಾರೆ ಹಿಂಗೆ ಹಿಂಗೆ ಬಂದದ್ದು ನೀವು ಅಂತಾರೆ. ಯಮ್ಮಿ. ಇನ್ನೊಂದು ಹಾಕ್ಬೇಕಂತೆ. ಇನ್ನೊಂದು ಬೇಕಾ? ಬೇರೆ ಆಮೇಲೆ ಬಿಡಿಸ್ಬಿಟ್ಟು ಜ್ಯೂಸ್ ಮಾಡ್ಕೊಡ್ತೀನಿ ಸುಮ್ಮನೆ. ಜ್ಯೂಸ್ ಎಲ್ಲ ಅಷ್ಟು ಖುಷಿ ಆಗಲ್ಲ ಅಪ್ಪು, ಅಂದ್ರೆ ಅದು ಸ್ವಲ್ಪ ಒಗ್ರ ಅನ್ಸ್ಬಿಡುತ್ತೆ ಜ್ಯೂಸ್ ಕುಡಿತಾ ಕುಡಿತಾ. ಇದಂದ್ರೆ ಇಷ್ಟ ಆಗುತ್ತೆ. ಹಾಯ್ ಮಾಡಿ. ಹಾಯ್, ನನ್ನ ಬೂವ ಎಲ್ಲ ತಿಂದೆ. ಶಿಲ್ಪಮ್ಮ ಯಾರವ ಶಿಲ್ಪಮ್ಮ ಯಾರವ? ಸ್ಮೈಲಿ ಸ್ಮೈಲಿ. ಇನ್ನು ಓಟ್ಸಲ್ಲಿ ಬೇಸ್ ರೆಡಿ ಮಾಡ್ಕೊಂಡು ಮಾಡ್ಬೋದು ಅಂತ ಅನ್ನಲ್ಲ, ಅದಕ್ಕೆ ಏನಿಲ್ಲ, ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ಓಟ್ಸ್ನ ಸ್ವಲ್ಪ ತೊಳೆದುಬಿಟ್ಟು ನೀರಲ್ಲಿ ನೆನೆಸ್ಬಿಡಿ ಒಂದು 10 ನಿಮಿಷ. ಅದು ನೀರನ್ನೆಲ್ಲ ಹೀರ್ಕೊಳುತ್ತೆ. ಎಕ್ಸ್ಟ್ರಾ ನೀರೇನಾದರೂ ಇದ್ದರೆ ಶೋಧಿಸ್ಕೊಂಡ್ಬಿಡಿ. ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರು, ಸಾಲ್ಟ್ ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಆಯಿತಾ. ಗ್ರೈಂಡ್ ಮಾಡೋದು ಏನು ಬೇಡ, ಬರೀ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನಿಮಗೆ ಗ್ರೈಂಡ್ ಮಾಡ್ಕೊಂಡು ಮಾಡ್ತೀನಿ ನಾನು, ನನಗೆ ಥರ ಅದು ಬಾಯಿಗೆ ಸಿಗೋ ಥರ ಎಲ್ಲ ಬೇಡ ಅಂದರೆ ಗ್ರೈಂಡ್ ಮಾಡ್ಬೋದು. ನಮ್ಗೆ ಇದೇ ಥರ ಇಷ್ಟ ಆಗುತ್ತೆ, ನಾನು ಹಂಗಾಗಿ ಹಿಂಗೆ ಮಾಡ್ತಾಯಿದ್ದೀನಿ. ಅವಾಗ ಒಂಚೂರು ಎಣ್ಣೆ ಸವರ್ಬಿಟ್ಟು ನಾವು ದೋಸೆ ಎಲ್ಲ ಹಾಕ್ತೀವಲ್ವ, ಇಲ್ಲಾಂದರೆ ಬಳಿಯೋ ರೊಟ್ಟಿ ಮಾಡ್ತೀವಲ್ಲ ಆ ಥರ ಸ್ಪೂನಲ್ಲಿ ಹಾಕ್ಬಿಟ್ಟು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಒಂದು 2 ರಿಂದ 3 ನಿಮಿಷ ಎರಡೂ ಕಡೆ ಬೇಯಿಸಿದ್ರೆ ಈ ಬೇಸ್ ರೆಡಿ ಆಗುತ್ತೆ. ಅದಾದಮೇಲೆ ಮತ್ತೆ ನಾವು ಅವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೊಂದ್ಸಲ ಹಾಕಿ, ಬೇಕು ಅಂದರೆ ಲೆಟ್ಟಸ್ ಇರುತ್ತಲ್ಲ ಅದನ್ನು ಕೂಡ ಸೇರಿಸ್ಬೋದು. ಆಮೇಲೆ ಈ ಕ್ಯಾಪ್ಸಿಕಮ್ಮು, ಈ ಕ್ಯಾರೆಟು ಎಲ್ಲನೂ ಕೂಡ ತುರಿದು ಇದ್ರ ಮೇಲೆ ಹಾಕೋಬೋದು. ಒಳ್ಳೆ ಬರ್ಗರ್ ಥರ ಇರುತ್ತೆ. ಮೇಲ್ಗಡೆ ಇನ್ನೊಂದು ಬೇಸ್ ಹಾಕ್ಬಿಟ್ರೆ ಈ ಥರ ಕೂಡ ರೆಡಿ ಮಾಡ್ಕೊಳ್ಬೋದು. ಇದು ಕೂಡ ಚೆನ್ನಾಗಿರುತ್ತೆ. ನಿಮ್ಗೆ ಆ ಥರ ಬೇಕಂದರೆ ಹಂಗೆ ಮಾಡ್ಕೊಳ್ಳಿ, ಈ ಥರ ಬೇಕಂದರೆ ಈ ಥರ ರೆಡಿ ಮಾಡ್ಕೊಳ್ಳಿ. ಇದು ಕೂಡ ಬೇಗನೆ ಆಗೋಗ್ಬಿಡುತ್ತೆ. ಆಗಲೇ ಹೇಳ್ದಂಗೆ ಒಂದು 5 ರಿಂದ 10 ನಿಮಿಷಕ್ಕೆಲ್ಲ ಇದು ರೆಡಿನೇ ಆಗಿಬಿಡುತ್ತೆ. ಇನ್ನು ಜಾಣಗೆ ಇವತ್ತು ಓಟ್ಸಲ್ಲೇ ಒಂದು ರೆಸಿಪಿ ಮಾಡಿದ್ದೆ. ಸಾಮಾನ್ಯವಾಗಿ ಆ್ಯಪಲ್ ಅಷ್ಟು ತಿನ್ನೋಕೆ ಇಷ್ಟಪಡಲ್ಲ, ನಾನು ಸುಮಾರು ಸಲ ನೋಡಿದ್ದೀನಿ. ಸರಿ ಇವತ್ತು ಓಟ್ಸ್ಗೆ ಹಾಕ್ಬಿಟ್ಟು ಒಂದು ರೆಸಿಪಿ ಮಾಡಿಬಿಟ್ಟು ತಿನ್ಸೋಣ ಬೇರೆ ಥರ ಅಂತೇಳಿ ಟ್ರೈ ಮಾಡಿ ನೋಡಿದೆ. ಅದನ್ನು ಕೂಡ ಜಾಣು ತಿನ್ನಲಿಲ್ಲ. ಏನೋ ಗೊತ್ತಿಲ್ಲ, ನಾನು ಯಾವ ಥರ ಟ್ರೈ ಮಾಡಿದ್ರು ಆ್ಯಪಲ್ ಮಾತ್ರ ತಿನ್ನಲಿಕ್ಕೆ ರೆಡಿ ಇಲ್ಲ. ಆಮೇಲೆ ನಾನು ಏನೋ ಒಂದು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಫೋರ್ಸ್ ಮಾಡಿ ಕೂಡ ಜಾಣಕ್ಕೆ ತಿನ್ನಿಸ್ಲಿಕ್ಕೆ ಆಗಲ್ಲ, ನನಗೆ ಅದು ಇಷ್ಟ ಇಲ್ಲ. ಹಾಗಾಗಿ ನಾನು ಬೇರೆ ಒಂದು ಸರಿ ಮಾಡಿಬಿಟ್ಟು ತಿನ್ನಿಸ್ದೆ. ಅದಾದಮೇಲೆ ಸೈಟ್ ನೋಡೋಣ ಅಂತೇಳಿ ನಾನು ಅಪ್ಪು ಬಂದಿದ್ದೀವಿ. ನಾನು ಲಾಸ್ಟ್ ಟೈಮೇ ಹೇಳಿದ್ದೆ ಅಲ್ವಾ, ಅವ್ರ ಇನ್ಮೇಲೆ ಒಂದು ಸ್ವಲ್ಪ ಕೂಡ ಟೈಮ್ ವೇಸ್ಟ್ ಮಾಡಲ್ಲ, ಪಟ ಪಟ ಅಂತ ಸೈಟ್ ಹುಡುಕ್ಲಿಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾರೆ ಅಂತೇಳಿ ಅವರು ಬಿಡುವಿರೋ ಟೈಮಲ್ಲೆಲ್ಲ ಹೋಗಿ ನೋಡ್ಕೊಂಡು ಬಂದಿದ್ದರು. ಅದರಲ್ಲಿ ಓಕೆ ನಾವು ತೊಗೋಬೋದು, ನಮಗೆ ಹತ್ರ ಇದೆ, ನನಗೂ ಇಷ್ಟ ಆಗುತ್ತೆ ಮತ್ತು ಅವ್ರಿಗೂ ಇಷ್ಟ ಆಗುತ್ತೆ ಅನ್ನೋ ಸೈಟ್ಗಳನ್ನ ತೋರಿಸ್ಲಿಕ್ಕೆ ಇವತ್ತು ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ನಾನು ಕೂಡ ನೋಡಿ ಇಬ್ರಿಗೂ ಒಂದು ಸೈಟ್ ಇಷ್ಟ ಆದರೆ ಆಮೇಲೆ ಮಾತಾಡ್ಬೋದಲ್ವ ಅವ್ರ ಹತ್ರ ಅಂತ ಹೇಳ್ಬಿಟ್ಟು, ಹಾಗಾಗಿ ಇವತ್ತು ಹೊರಟಿದ್ವಿ. ಇದೆಲ್ಲ ಏನು ಗೊತ್ತಾ, ಆದಷ್ಟು ನಾವು ಮೊದಲೇನು ಅಂದ್ಕೊಂಡಿದ್ದು ಅಂದರೆ ಮನೆ ತೊಗೊಳ್ಳುವಾಗ ಒಂದು 5 ಕಿಲೋಮೀಟ್ರ್ ಒಳಗಡೆ ಇದ್ದರೆ ಸಾಕು, ಆ ಥರ ತೊಗೊಳ್ಳೋಣ ಅಂಥೇಳಿ ನಾವು ಅಂದ್ಕೊಂಡಿದ್ದು. ಇವಾಗ ಅಪ್ಪು ಏನು ಮಾಡ್ತಿದ್ದಾರೆ ಅಂದರೆ ಇನ್ನೂ ಸ್ವಲ್ಪ ಹತ್ರದಲ್ಲೇ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದಾರೆ. ಅಂದರೆ ಮನೆ ಆದರೆ ಸರೌಂಡಿಂಗ್ ಸಿಗೋದು ಸ್ವಲ್ಪ ಕಷ್ಟ ಆಯಿತಾ, ಹೊಸ್ದಾಗಿ ಕಟ್ಟಿರೋದು ಸಿಗೋದು ಕಷ್ಟ. ಸೈಟ್ ಆದರೆ ಆ ಥರ ಅಲ್ಲ ಅಲ್ವಾ, ಎಲ್ಲ ಕಡೆನೂ ಕೂಡ ಸಿಗುತ್ತೆ. ಅದಕ್ಕೆ ಅವ್ರು ಇದ್ಬಿಟ್ಟು ಇನ್ನೂ ಸ್ವಲ್ಪ ಹತ್ರದಲ್ಲೇ ನೋಡೋಣ ಅಂದರೆ, ಈಗ ನಮ್ಮ ಸ್ಟುಡಿಯೋಗೆ ಒಂದು 2 ಕಿಲೋಮೀಟರ್ ಇರೋ ಥರ, ಅದರೊಳಗಡೆ ಇರೋ ಥರ ಇದ್ರೂ ಇನ್ನೂ ಒಳ್ಳೆಯದೇ, ಈ ಥರ ನೋಡೋಣ. ಈಗ ನಾವಿರೋ ಏರಿಯಾ ಬಿಟ್ಟು ತುಂಬ ದೂರ ಎಲ್ಲ ಹೋಗೋದು ಬೇಡ, ಅಕ್ಕಪಕ್ಕದಲ್ಲೇ ಇರೋ ಥರ ನೋಡೋಣ ಅಂತ ಹೇಳ್ಬಿಟ್ಟು ಹತ್ರದಲ್ಲೇ ನೋಡ್ಕೊಂಡು ಬಂದಿದ್ದರು. ಇದರಲ್ಲಿ 1-2 ಲೇಔಟ್ಸ್ಗೂ ಕೂಡ ಕರ್ಕೊಂಡು ಹೋಗಿದ್ರು. ನನಗೇನಿಸ್ತು ಅಂದರೆ ಇದು ಸೆಕೆಂಡ್ ಸೈಟ್ ಆಯಿತಾ, ಇಲ್ಲಿ ಕರ್ಕೊಂಡು ಬಂದಿದ್ದರು. ನನಗಿದು ಫುಲ್ಲು ಏನೋ ಡೆವಲಪ್ ಆಗಿಲ್ಲ ಅಂತ ಅನ್ನಿಸ್ಬಿಡ್ತು. ಅಂದರೆ ಅಪ್ಪು ಹೇಳ್ತಾಯಿದ್ರು ಆ ಕಡೆ ಎಲ್ಲ ಮನೆಯೆಲ್ಲ ಇದೆ, ಇವಾಗ ಆಗ್ತಾಯಿದೆ, ನಿನಗೆ ಫುಲ್ಲು ಸುತ್ತ ಕಾಡು ಥರ ಇರೋದ್ರಿಂದ ಹಂಗೆ ಅನ್ನಿಸ್ತಾ ಇದೆ, ನೀನು ಈ ಕಡೆ ಎಲ್ಲ ನೋಡು, ಅಲ್ಲೆಲ್ಲ ಮನೆಯೆಲ್ಲ ಕಟ್ತಾ ಇದ್ದಾರೆ, ಎಲ್ಲ ಸೈಡ್ ತೊಗೊಂಡು ಬಿಟ್ಬಿಟ್ಟು ನಿಧಾನ ಕಟ್ಕೋತಾರೆ ಅಂತ ಹೇಳಿ. ನಾನು ಇನ್ಸ್ಟಾಮಾರ್ಟು ಜೆಪ್ಟೋ ಎಲ್ಲ ಇಲ್ಲಿಗೆ ಬರುತ್ತಾ ಅಪ್ಪು, ಆಗುತ್ತಾ, ಬುಕ್ಕೆಲ್ಲ ಮಾಡ್ಬೋದಾ ನಾವು ಅಂತ ಕೇಳ್ತಾ ಇದ್ದೆ. ಅವ್ರು ನಗ್ತಾ ಇದ್ದಾರೆ, ನಿನ್ಗೆ ಈ ಚಿಂತೆ ಆಗಿದೆಯಾ ಅಂತೇಳಿ. ನನಗೇನು ಗೊತ್ತಾ, ನನಗೆ ಇಲ್ಲಿ ನೋಡಿದಾಗ ಹತ್ರದಲ್ಲಿ ಏನಾದರೂ ಒಂದು ವೆಜಿಟೇಬಲ್ ಶಾಪ್ಸ್ ಇರ್ಬೋದು, ಸೂಪರ್ ಮಾರ್ಕೆಟ್ ಇರ್ಬೋದು, ಇದೆಲ್ಲ ಹತ್ರ ಅಂತ ಅನಿಸ್ಲಿಲ್ಲ ನನಗೆ, ದೂರ ಅಂತ ಅನ್ನಿಸ್ತು. ಅಟ್ಲೀಸ್ಟ್ ಈ ಥರನಾದರೂ ಆಪ್ಷನ್ ಇರುತ್ತಾ, ಏನಾದರೂ ಒಂದು ನನಗೆ ವಿಡಿಯೋ ಮಾಡೋಕ್ಕೇನೋ ಒಂದು ತಗೋಬೇಕು ಅಂದಾಗ್ಲೂ ದೂರ ಹೋಗೋ ಥರ ಆಗುತ್ತೇನೋ ಅಂತ ನನ್ನ ಯೋಚನೆ ಆಯಿತಾ, ಅದಕ್ಕೆ ಕೇಳ್ತಾ ಇದ್ದೆ.
ಆಮೇಲೆ ಎಲ್ಲ ಇರುತ್ತಮ್ಮ, ಎಲ್ಲ ಕಡೆನೂ ಇರುತ್ತೆ ಅಂತ ಹೇಳ್ಬಿಟ್ಟು ಅದಾದಮೇಲೆ ಇನ್ನೊಂದು ತೋರಿಸ್ತೀನಿ ಬಾ ಇದ್ರ ಪಕ್ಕದ್ದೇನೆ ಅಂತ ಹೇಳ್ಬಿಟ್ಟು ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತಾಯಿದ್ರು. ಇದನ್ನು ಅಪ್ಪು ಬಂದುಬಿಟ್ಟು ಒಂದು ತಿಂಗ್ಳಿಗೆ ಮುಂಚೆ ನೋಡಿದ್ರಂತೆ. ತಿಂಗ್ಳಿಗೆ ಮುಂಚೆ ಅಂದರೆ ನಾವು ಮನೆ ನೋಡ್ತಿದ್ವಲ್ಲ ಆ ಟೈಮಲ್ಲೇ ನೋಡಿದ್ರಂತೆ. ಆವಾಗ ಸ್ವಲ್ಪ ಕಡಿಮೆ ಹೇಳಿದ್ರಂತೆ ಅಮೌಂಟು. ಇವಾಗ ಅವರು ರೇಟ್ ಸ್ವಲ್ಪ ಜಾಸ್ತಿ ಆಗಿದೆ ಇವಾಗ ಅಂತ ಹೇಳ್ತಾಯಿದ್ರು. ಹಾಗೆ ಮಾತಾಡ್ತಿದ್ವಿ, ಏನು ಗೊತ್ತಾ ಬರೀ ಒಂದು ತಿಂಗಳಿಗೆ ಇಷ್ಟೊಂದು ಜಾಸ್ತಿ ಆಗಿಬಿಟ್ಟಿದೆಯಾ ಅಂತ ಹೇಳಿ. ಸುಮಾರು ಒಂದು 2,000 ಏನೋ ಜಾಸ್ತಿ ಆಗಿತ್ತು. ಅದು ಹೆಂಗೆ ಇಷ್ಟು ಬೇಗ ಇಷ್ಟು ಜಾಸ್ತಿ ಆಗಿಬಿಡ್ತು ಅಂತೇಳಿ ಅಪ್ಪು ಅವ್ರ ಹತ್ರ ಮಾತಾಡ್ತಾ ಇದ್ರು. ಅಷ್ಟರಲ್ಲಿ ಈ ಕಡೆ ನನಗೆ ಮುಟ್ಟಿದ್ರೆ ಮುನಿ ಗೊತ್ತಲ್ಲ ನಿಮಗೆ, ಅದು ಕಾಣಿಸ್ತು ಆಯಿತಾ. ಜಾಣೋಗೋದನ್ನ ಹತ್ರದಿಂದ ತೋರಿಸೋಣ ಮುಟ್ಸೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಕರ್ಕೊಂಡೋಗಿ ತೋರಿಸ್ತಾ ಇದ್ದೆ. ಸ್ವಲ್ಪ ಹೊತ್ತು ಆಡಿಸ್ಕೊಂಡು ಅದಾದಮೇಲೆ ಇನ್ನೊಂದು ಸೈಡ್ ನೋಡೋಣ ಅಂತೇಳಿ ಬಂದ್ವಿ. ನಮಗಿದ್ರಲ್ಲಿ 2 ಸೈಟು ಓಕೆ ಅಂತ ಅನ್ನಿಸ್ತು, ನನಗೆ ಓಕೆ ಅಂತ ಅನ್ನಿಸ್ತು. ಸ್ವಲ್ಪ ಹತ್ರ ಇದೆ ಅಂತ ಅನ್ನಿಸ್ತು, ಹಾಗೆ ಎಲ್ಲ ಥರ ಫೆಸಿಲಿಟೀಸು ಇಲ್ಲಿದೆ ಅಂತ ನನಗೆ ಅನ್ನಿಸ್ತು. ಅದಕ್ಕೆ ಅಪ್ಪುಗೆ ಹೇಳಿದ್ದೆ 2 ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡ್ಕೊಳ್ಳೋಣ ಅಪ್ಪು. ಒಂದು ಸಲ ನಾವು ಲೀಗಲೆಲ್ಲ ವಿಚಾರಿಸ್ಬೇಕು, ಲಾಯರ್ ಹತ್ರ ಎಲ್ಲ ಕೊಡಬೇಕಲ್ವ. ಡಾಕ್ಯುಮೆಂಟ್ಸ್ ಎಲ್ಲ ಇಸ್ಕೊಂಡು ಕೊಟ್ಟಾಗ ಏನೂ ಪ್ರಾಬ್ಲಮ್ ಇಲ್ಲ ಅಂದಾಗ ನಾವು ಮುಂದುವರಿಬೋದು. ಹಾಗಾಗಿ ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಬಂದ್ವಿ. ಅದರಲ್ಲಿ ನಮಗೆ ಒಂದು ಸೈಟ್ ಮಾತ್ರ ಡಾಕ್ಯುಮೆಂಟ್ ಸಿಕ್ತು, ಇನ್ನೊಂದು ಸೈಟಿಂದು ನಾಳೆ ಕೊಡ್ತೀವಿ ಅಂತ ಹೇಳಿದ್ರು. ಇವಾಗ ಸಿಕ್ಕಿದೆಯಲ್ಲ ಅದೇ ಸೈಟ್ ನನಗೆ ತುಂಬ ಇಷ್ಟ ಆಗಿರೋದು. ಇನ್ನು ಅದನ್ನೆಲ್ಲ ಚೆಕ್ ಮಾಡಿಬಿಟ್ಟು ನೋಡಬೇಕು ನಮ್ಮ ಅದೃಷ್ಟ ಈ 2 ಸೈಟಲ್ಲಿ ಯಾವುದಕ್ಕಿದೆ ಅಂತೇಳಿ ಇನ್ನೂ ಗೊತ್ತಿಲ್ಲ. ಇದೆರಡರಲ್ಲೊಂದು ಆಗುತ್ತೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಇದೆರಡೂ ಕೂಡ ತುಂಬ ಅಂದರೆ ತುಂಬ ಹತ್ರದಲ್ಲಿದೆ ನಮ್ಮ ಶಾಪ್ಗೆ ಆಯಿತಾ. ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಹತ್ರದಲ್ಲೇ ನಮಗೆ ಸೈಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಅಪ್ಪು ಅದಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿಸೋಣ, ನನ್ನ ಪ್ರಕಾರ ಯಾವುದೇ ಥರ ತೊಂದರೆ ಇಲ್ಲ, ನಾನು ಎಲ್ಲ ವಿಚಾರಿಸಿದ್ದೀನಿ, ಇನ್ನೊಂದು ಸಲ ಚೆಕ್ ಮಾಡಿಸ್ಬಿಟ್ಟು ಮುಂದುವರಿಯೋಣ ಅಂತ ಹೇಳಿದ್ದಾರೆ. ಇನ್ನು ಈ ಕಡೆ ನೋಡಿ ಕಾರಲ್ಲಿ ಒಂದು ವಿಭೂತಿ ಭಂಡಾರ ಇಟ್ಟಿದ್ರು ಆಯಿತಾ. ಅದನ್ನು ಜಾಣು ಕೈಲಿ ಹಿಡ್ಕೊಂಡು ಬಂದಿರೋದೇ ನನಗೆ ಗೊತ್ತಾಗಿಲ್ಲ. ತೊಗೊಂಡು ಬಂದು ಪಟ್ ಅಂತ ಕೆಳಗೆ ಕೊಡ್ದಾಕ್ಬಿಟ್ಟು ಸೈಟ್ ನೋಡೋ ಕೆಲಸ ಆಯ್ತು. ಇವತ್ತು ಸ್ವಲ್ಪ ಬೇಗನೆ ಮುಗ್ದೋಯ್ತು ಆಯಿತಾ. ನಾನು ಲೇಟ್ ಆಗುತ್ತೇನೋ ಅಂದ್ಕೊಂಡೆ, ಆದರೆ ಟೈಮ್ ಬಂದು 2:15. ಇಷ್ಟರಲ್ಲಿ ಅಲ್ಲೇ ಕೆಲಸ ಆಗೇ ಹೋಯಿತು. ಇನ್ನು ಇವತ್ತು ಇವ್ರಿಗೆ ರಜಾ ಆಯಿತಾ, ಅದಲ್ಲದೆ ಮನೇಲೂ ಏನೂ ಕೆಲಸ ಇಲ್ಲ ಇವತ್ತು. ಹಾಗಾಗಿ ಇವ್ರು ಏನು ಹೇಳ್ತಿದ್ದಾರೆ ಅಂದರೆ ಇಲ್ಲೇ ಸ್ವಲ್ಪ ದೂರದಲ್ಲಿ ತರಕಾರಿ ಸಂತೆ ಇದೆ, ಅಂದರೆ ರೈತರೇ ನೇರವಾಗಿ ತರಕಾರಿ ತೊಗೊಂಡು ಬಂದು ಅಲ್ಲಿ ಸೇಲ್ ಮಾಡ್ತಾರೆ. ಫ್ರೆಶ್ ಆಗಿರುತ್ತೆ ತರಕಾರಿ ಇರ್ಬೋದು, ಹಣ್ಣು, ಆಮೇಲೆ ಈ ಆಯಿಲ್ ಎಲ್ಲ ಬರುತ್ತಲ್ಲ, ಕೊಕೊನಟ್ ಆಯಿಲು, ಈ ಥರದ್ದೆಲ್ಲ ಸಿಗುತ್ತೆ, ನಿನಗೇನು ಬೇಕೆಲ್ಲ ಸಿಗುತ್ತೆ. ಹಂಗೆ ಹೋಗಿ ಬರೋಣ ಬಾ, ಹೆಂಗಿದ್ರು ಇಲ್ಲಿ ತನಕ ಬಂದಿದ್ದೀವಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಾನು ಈ ಥರದ್ದೆಲ್ಲ ಚಾನ್ಸ್ ಅಂದರೆ ಮಿಸ್ ಮಾಡ್ಕೊಳ್ಳಿಕ್ಕೆ ರೆಡಿನೇ ಇರಲ್ಲ. ಸರಿ ಟೈಮ್ ಇಲ್ಲ ಅಂದ್ರೂ ಹೋಗೋಣ ಅಂತಿರ್ತೀನಿ. ಹಾಗಾಗಿ ಹೋಗಿ ಬರೋಣ ಅಂತ ಹೇಳಿ ಜಾಣ ಕೂಡ ಆರಾಮಾಗಿದ್ದಾರೆ, ಏನು ಕಿರಿಕಿರಿ ಮಾಡ್ತಾರೆ. ಇವತ್ತು ಅಲ್ಲಿ ಅಂಬ ಕಾಣಿಸ್ತು ಆಯಿತಾ, ತೋರಿಸಿದ್ವಾ, ಅದೇ ಗುಂಗಲ್ಲಿದ್ದಾರೆ ಅಂಬ ಅಂತ. ಬಿಸಿಲಲ್ಲಿ ಸುತ್ತಿದ್ವಲ್ಲ, ಸ್ವಲ್ಪ ಸೆಕೆ ಅಂತ ಅಂತಿತ್ತು. ಹಾಗಾಗಿ ಇಲ್ಲಿ ಅರಳಿ ಮರ ಕಾಣಿಸ್ತು, ಅದ್ರ ಕೆಳಗಡೆ ಇವ್ರು ಸ್ವಲ್ಪ ಹೊತ್ತು ಗಾಡಿ ನಿಲ್ಲಿಸಿದ್ದಾರೆ ಲೊಕೇಶನ್ ಎಲ್ಲ ನೋಡ್ಕೊಳ್ಳಿಕ್ಕೆ ಯಾವ ಕಡೆಯಿಂದ ಹೋಗೋದು ಅಂತ. ಅಲ್ಲಿ ಹೋದ್ಮೇಲೆ ಮತ್ತೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಾನು ನೋಡಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇರೋದು. ಅಪ್ಪು ನೀನು? ನಾನು ಹೋಯ್ತಾ ಬರ್ತಾ ಇರ್ತೀನಿ, ಅದೇ ರೂಟಲ್ಲೇ ಕೆಲಸ ಅಲ್ವಾ. ಅಂದರೆ ಒಳಗಡೆ ಹೋಗೆಲ್ಲ ನೋಡ್ಕೊಂಡು ಬಂದಿದ್ದೀಯಾ? ಒಳಗೆ ಎಲ್ಲ ಇಲ್ಲ, ಸುಮ್ಮನೆ ಆಚೆ ಸಂತೆ ಹಾಕಿರ್ತಾರೆ ನೋಡ್ತಿದ್ದೆ. ಮಳೆ ಬರ್ತದಲ್ಲ ಜಾಣಿ, ಮಳೆ ಬರ್ತದೆ. ಇವ್ರೇನು ಗೊತ್ತಾ, ಕೊಡೆನೇ ಇಟ್ಟಿಲ್ಲ ಕಾರಲ್ಲಿ. 2-3 ಇಟ್ಕೊಳ್ಳೋರು ಯಾವಾಗ್ಲೂ, ಇವತ್ತು ಕೊಡೆನೇ ಇಲ್ಲ. ಏನು ಮಾಡೋದು, ಸ್ವಲ್ಪ ಹೊತ್ತು ಬಿಟ್ಟು ಹೋಗೋದಾ? ಏನು ಜಾಸ್ತಿ ಜೋರಾಗಿ ಬರ್ತಾಯಿಲ್ಲವ. ಬೇಡ, ಪಾಪುನೆಂದ್ರೆ ಶೀತ ಆಗುತ್ತೆ. ಅಂದ್ರೆ ನೆನ್ಸಂಬ ಏನಾಗಲ್ಲ. ಹೆಂಗ್ ನೋಡ್ತವ್ರು ನೋಡಿ ಜಣು, ಅಲ್ಲಿ ಕಂದ ಜಣಿ ಮಗನ್ನ ನಾವು ಅಲ್ಲಿಂದ ಇಲ್ಲಿಗಂತ ಬರ್ಬೇಕಾದ್ರೆ ಬರೀ ಪುಣ್ಯಕೋಟಿ ಪದ್ಯನೇ ಹಾಕೊಂಡ್ ಬಂದಿದೀವಿ. ಹೆಂಗ್ ಕೇಳಿಸ್ಕೊತಾ ಇದ್ದ ಕುತ್ಕೊಂಡು. ಇಲ್ಲೆಲ್ಲೂ ಅಂಬ ಇಲ್ಲ ಕಂದ. ಬಾ, ಟೆಂಟ್ಗಳವೆ, ಮಳೆ ಬಂದ್ರೆ ಒಳಕ್ಕೆ ಹೋಗೋದಷ್ಟೇ. ಹೌದಾ? ನಿಂತೋಯ್ತು, ಹೋಗೋಣ ನಡೀರಿ ಇವಾಗ. ಸ್ವಲ್ಪ ಹೊತ್ತಷ್ಟೇ ಹನಿ ಬಂದಿದ್ದು, ಆಮೇಲೆ ಬರಲಿಲ್ಲ ಆಯಿತಾ. ಇನ್ನು ನಾವು ಬಂದಿದ್ದು ಮಧ್ಯಾಹ್ನ ಮೇಲಲ್ವಾ, ಹಾಗಾಗಿ ಕ್ರೌಡ್ ಏನಿರಲಿಲ್ಲ. ಬೆಳಗ್ಗೆ ಟೈಮ್ ಬಂದರೆ ತುಂಬ ಕ್ರೌಡ್ ಇರುತ್ತಂತೆ. ಅಪ್ಪು ಹೇಳ್ತಿದ್ರು ಬೆಳಗ್ಗೆ ಸಮಯದಲ್ಲಿ ಜಾಸ್ತಿ ಇರ್ತಾರೆ ಜನ. ಇವಾಗ ಸಂಜೆ ಆಗ್ತಾ ಇದೆಯಲ್ಲ, 4:15ಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ, ಹಂಗಾಗಿ ಸ್ವಲ್ಪ ಕ್ರೌಡ್ ಕಡಿಮೆ ಇದೆ ಅಂತೇಳಿ. ಇನ್ನು ಹೋಗ್ತಿದ್ದಂಗೆ ಇಲ್ಲಿ ಅಕ್ಕಿ ಕಾಣಿಸ್ತು ಆಯಿತಾ. ಅಕ್ಕಿ ಮತ್ತು ಕೆಂಪು ಅವಲಕ್ಕಿ ಎಲ್ಲ ಬರುತ್ತಲ್ಲ, ಅದನ್ನ ಇಟ್ಕೊಂಡಿದ್ರು. ಅವ್ರ ಹತ್ರ ಕೇಳ್ತಿದ್ವಿ ರೇಟ್ ಎಷ್ಟು ಏನು ಅಂತ. ಈ ಅಕ್ಕಿಗೆ 120 ರೂಪಾಯಿ ಅಂತ
ಹೇಳಿದ್ರು. ನನಗೆ ಓಕೆ ಅಂತ ಅನ್ನಿಸ್ತು. ಈಗ ನಾವು ತೊಗೊಬರ್ತೀವಲ್ಲ ಅದೆಲ್ಲ 180 200 ರೂಪಾಯಿ ಆ ಥರ ಇದೆ ಆಯಿತಾ, ಅನ್ಪಾಲಿಸ್ಡ್ ರೈಸು, ರೆಡ್ ರೈಸ್ ಎಲ್ಲ. ಹಾಗಾಗಿ ಇದು ಸ್ವಲ್ಪ ಕಡಿಮೆ ಅನ್ನಿಸ್ತು. ಅದಲ್ಲದೆ ಯಾವುದೇ ಥರ ಕೆಮಿಕಲ್ಸ್ ಎಲ್ಲ ಹಾಕಿ ಇದನ್ನು ಬೆಳೆಸಿರೋದಲ್ಲ. ಟೇಸ್ಟ್ ನೋಡಿ ನೀವು, ಈ ಸಲ ಸ್ವಲ್ಪ ತೊಗೊಂಡೋಗಿ ಟೇಸ್ಟ್ ಮಾಡಿ, ಮುಂದಿನ ಸಲ ನೀವೇ ಹುಡ್ಕೊಂಡು ಬರ್ತೀರಾ ಅಂತ ಹೇಳ್ತಿದ್ರು. ಹಂಗಾಗಿ ಒಂದು 6 kgನೇ ತೊಗೊಂಡ್ವಿ ನಾವು. ನಮ್ಗೆ ಅಲ್ಲಿ ಅಕ್ಕಿ ತಿಂದು ನೋಡಿದಾಗ ಗೊತ್ತಾಗುತ್ತೆ ನಮಗೆ ಆಯಿತಾ, ಯಾರಿಗೆ ಆದರೂ ಸರಿ ಗೊತ್ತಾಗುತ್ತೆ ವ್ಯತ್ಯಾಸ. ನಂಗೆ ಇಷ್ಟ ಆಯಿತು, ಹಾಗಾಗಿ ಒಂದು ಸ್ವಲ್ಪ ತೊಗೊಂಡು, ಅದಾದಮೇಲೆ ಗಿಣ್ಣೆಲ್ಲ ಇತ್ತು ಇಲ್ಲಿ, ಅವರೇ ಮನೇಲೇ ಮಾಡ್ಕೊಂಡು ತೊಗೊಂಡು ಬರೋದಂತೆ. ಇದು ಹಾಸನ ಸೈಡಲ್ಲಿ ಮಾಡ್ತಾರಲ್ಲ ಆ ಗಿಣ್ಣು. ನಮಗೂ ಬಾಯಿಗೆ ಹಾಕು. ಹೆಂಗೈತೆ? ಖುಷಿ ಆಯ್ತು. ಚೆನ್ನಾಯ್ತಾ? ಇನ್ನಿಲ್ಲೂ ಕೂಡ ನಮಗೆ ಸುಮಾರು ಜನ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ರು. ಅಂದರೆ ಅಲ್ಲಿ ಶಾಪೆಲ್ಲ ಇಟ್ಕೊಂಡಿದ್ರಲ್ಲ, ಅದರಲ್ಲಿ ಸುಮಾರು ಜನ ನನ್ನ ವಿಡಿಯೋಸ್ ನೋಡ್ತಾರಂತೆ ಹೇಳಿದ್ರು. ಖುಷಿಯಿಂದ ಮಾತಾಡಿಸಿದ್ರು, ನನಗೂ ನಿಜ ಖುಷಿ ಆಯಿತು. ಆಮೇಲೆ ಇಲ್ಲಿ ಮಿಲೆಟ್ಸ್ದು ಸ್ನ್ಯಾಕ್ಸು ಹಾಗೆ ವೆಜಿಟೇಬಲ್ಸು ಎಲ್ಲ ಸಿಗುತ್ತಂತೆ ಆಯಿತಾ. ಆದರೆ ನಾವು ಸ್ವಲ್ಪ ಬೆಳಗ್ಗೆ ಬರಬೇಕಿತ್ತು ಅಂತ ಹೇಳ್ತಾಯಿದ್ರು. ಬೆಳಗ್ಗೆ ಟೈಮ್ ಬಂದರೆ ಜಾಸ್ತಿ ಇರುತ್ತೆ, ಮಧ್ಯಾಹ್ನ ಆಗ್ತಾ ಎಲ್ಲ ಖಾಲಿ ಆಗಿಬಿಡುತ್ತೆ ಅಂತೇಳಿ. ಅಂದರೆ ಅಷ್ಟು ಕ್ರೌಡ್ ಇರುತ್ತಂತೆ, ಅಷ್ಟು ಜನ ಬಂದು ತೊಗೊಂಡು ಹೋಗ್ತಾರಂತೆ. ಇನ್ನು ಅಲ್ಲಿ ಸ್ವಲ್ಪ ಬಾಲ್ದಣ್ಣು ಮತ್ತು ಪಪ್ಪಾಯ, ನಾಟಿ ಪಪ್ಪಾಯ ಬರುತ್ತಲ್ಲ ಅದೆಲ್ಲ ಇತ್ತು. ಹಾಗೆ ಡ್ರೈ ಫ್ರೂಟ್ಸ್ ಎಲ್ಲ ಇತ್ತು. ಸರಿ ನೋಡೋಣ ಯಾವುದಿದೆ ಅದನ್ನು ಮಾತ್ರ ತೊಗೊಳ್ಳೋಣ ಅಂತೇಳಿ ನೋಡ್ಕೊಂಡು ತಗೊಂಡು, ಅದಾದಮೇಲೆ ಇಲ್ಲಿ ಕೋಳಿ ಎಲ್ಲ, ನಾಟಿ ಕೋಳಿ ಬರುತ್ತಲ್ಲ, ನಾಟಿ ಕೋಳಿ ಎಲ್ಲನೂ ಕೂಡ ಸಿಗುತ್ತೆ. ಇವತ್ತು ಖಾಲಿ ಆಗಿದೆ, ಇನ್ನೊಂದೇ ಒಂದು ಕೋಳಿ ಇದೆ, ಮೊಟ್ಟೆ ಇದೆ ಇನ್ನು ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಸರಿ ಅಂದ್ಬಿಟ್ಟು ಅಪ್ಪು ಮೊಟ್ಟೆ ತೊಗೊಳ್ಳೋಣ ಅಂತೇಳಿ ಮೊಟ್ಟೆನ ಸ್ವಲ್ಪ ತೊಗೊಂಡು, ಅದಾದಮೇಲೆ ಅಲ್ಲೇ ಎದುರುಗಡೆ ಹಲಸಿನ ಹಣ್ಣಿತ್ತ. ನಾನು ಅಪ್ಪಗೆ ಒಂದು ಹಲಸಿನ ಹಣ್ಣು ತೊಗೊಳಪ್ಪು ಅಂತ ಹೇಳಿದೆ. ಅವ್ರು ಹೋಗಿ ನೋಡಿದ್ರು, ರೇಟ್ ಸ್ವಲ್ಪ ಜಾಸ್ತಿ ಅನಿಸ್ತು ಹಲಸಿನ ಹಣ್ಣಿಂದು, ಹಾಗಾಗಿ ಅವ್ರು ತೊಗೊಳ್ಳಿಲ್ಲ. ನನ್ನ ಮಗ ಹಲಸಿನ ಹಣ್ಣಿಗೋಸ್ಕರ ಅಳ್ತಿರೋದು ನೋಡಿ. ಹಲಸಿನಗೋಸ್ಕರನ ನಂಗೋಸ್ಕರನಾ ಅಳ್ತಾ ಇರೋದು? ನಂಗೋಸ್ಕರನ ಬಂದೆ ತಡಿ, ಆ ಕಡೆಯಿಂದ ಬರ್ತೀನಿ. ಸೋಳೂರಲ್ಲಿ ನೀರ್ ಹಾಕೊಂಡು ಅಳ್ತಾ ಇರೋದಪ್ಪು. ಅಯ್ಯೋ ಕಂದ, ಬಾರವಾ ಬಾರ. ಅಪ್ಪನ ಮಗನ್ ನೋಡಿ, ಅಪ್ಪನ ಮಗನ್ನ ಈಗ ನೋಡಿ, ಮ್ಯಾಜಿಕ್ ನಿಂತೆ ಹೋಯ್ತು. ನಿಂತೋಯ್ತವ, ಅಳುನೇ ನಿಂತೋಯ್ತು. ಕಾರ್ ಓಡ್ಸಕ್ಕೆ ನನ್ನ ಮಗ. ಅಳು ನಿಂತೋಗಿ ಒಂದ್ ಸೆಕೆಂಡ್ ಅಲ್ಲಿ ಖುಷಿನೇ ಬಂದ್ಬಿಡ್ತು. ಯಾರನ್ನ ಕರಿತವ್ರೆ ಇವರು? ಹಲಸಿನ ಹಣ್ಣು ತಗೊಳ್ಳೋಣ ಅಂದ್ರೆ ಬೇಡ ಅನ್ಬಿಟ್ಟು ಹೋಗಿ ಲೂಸ್ ಸಿಗುತ್ತಲ್ಲ ಅದನ್ನ ತಗೊಬಂದ್ರು. ಎಷ್ಟು ಗೊತ್ತಾ? 1 ಡಜನ್ 100 ರೂಪಾಯಿ ಅಂತೆ. ಅದ್ರ ಬದ್ಲು ಇದನ್ನೇ ತಗೋಬೋದಿತ್ತು. 20 ಹಣ್ಣು 15 ಹಣ್ಣು ಕೊಡೋರು 50 ರೂಪಾಯಿಗೆ. ನಾನು 17 ಬಂದೆ, ಏನಣ್ಣ ಇಷ್ಟೊಂದು ರೇಟ್ ಹೇಳ್ತೀಯ, ತಿನ್ನೋದು ಹೆಂಗಣ್ಣ? ಪಾಪ ತಾತ ಒಬ್ರು ಯಾರೋ 30 ರೂಪಾಯಿ ಕೊಡು ಅಂದ್ರೆ 2 ಹಣ್ಣು ಬರ್ತದೆ ಅಂದ್ರ ಹೋದ್ರು ತಾತ. ಪಾಪ ಪಾಪ ರೇಟ್ ಅಂದ್ರೆ ರೇಟಪ್ಪ, ಇಲ್ಲಿ ತುಂಬಾ ರೇಟ್ ಅನಿಸ್ತು ನಮಗಂತೂ. ರೇಟ್ ಜಾಸ್ತಿ, ಏನು ಮಾಡೋಕ್ಕಾಗಲ್ಲ. ಇದು ಆರೆಂಜ್ ಕಲರ್, ಅದಕ್ಕೆ ಬೇಕಾದ್ರೆ ಕೊಡೋಣ ಆಯ್ತು. ಒಂದು 50 ರೂಪಾಯಿಗೆ ಒಂದು 10 ಹಣ್ಣು ಕೊಡ್ಲಿ, 5 ರೂಪಾಯಿಗೆ. ಆರೆಂಜ್ ಕಲರ್ ಹಣ್ಣಿದು ತಳವ ಅಲ್ಲಿ ಹಲಸಿನ ಹಣ್ಣು. ನನ್ನ ಮಗನ್ಗಿದ್ ಫೇವ್ರೇಟ್. ಎಂತ ಖುಷಿ ಆಗ್ಬಿಡ್ತು ನೋಡಿ ಅದು ಕೊಟ್ಟ ತಕ್ಷಣ. ಈಗ ನನ್ನ ಬಟ್ಟೆ ಎಲ್ಲ ಗಬ್ ಮಾಡ್ತಾರೆ. ಇರವ ಬೀಜ ಕಣ್ಣಲ್ಲಿ ನೀರು ಹರ್ಸು ಮಗಿಂದ. ಒಂದೇ ಸೆಕೆಂಡ್ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದು ಆಯ್ತಾ? ತಡೆ ತಕ್ಕೊಡ್ತದಮ್ಮ. ನಾನು ತೆಕೊಡ್ತೀನಿ. ತೋಕೊಡ್ತದೆ. ಗೊಬ್ಬು ತಗೋ. ಈಗ ಬಟ್ಟೆ ಏನು ಅವತಾರ ಮಾಡ್ತಾರೆ ಅಂದ್ರೆ, ಈ ಕಲರ್ ಹಲಸಿನ ನಾನು ಫಸ್ಟ್ ಟೈಮ್ ತಿಂತಾ ಇರೋದು. ಮಾಮೂಲಿ ಥರನೇ ಐತೆ. ಹೌದಾ? ಅಲ್ಲ ಕಲರ್ ಮಾತ್ರ ಚೇಂಜ್ ಅನ್ಸುತ್ತೆ. ಒಗಿವಾಗ ಸ್ವೀಟ್ ಚೇಂಜ್ ಆಯ್ತದೆ. ಏನಪ್ಪ ನಂಗೇನು ಅನಿಸ್ಲಿಲ್ಲ. ತಿಂದಿರೋರ್ಗೆ ಮಾತ್ರ ಗೊತ್ತು, ನಿಂಗೆ ಗೊತ್ತಿಲ್ಲ. ಚೆನ್ನಾಗಿದೆ ಆದರೆ ಬೀಜ ಇಟ್ಕೋದನ್ನ ಹಾಕನ. ಅಲ್ವಾ? ನುಂಗ್ಕೊಬಿಟ್ಟವನೆ ಗಂಟ್ಲ ಹತ್ರ, ಕಿತ್ತಾಕು. ವಾಪಸ್ ಎತ್ತಾನ. ಅಗಿತಾರೆ. ಅಗ್ಗ್ಯವ ಚೆನ್ನಾಗಿ ಆಗುತ್ತೀನು, ನೀರು ಬೇರೆ ತಂದಿಲ್ಲ. ತಂದಿದ್ದೀನಿ. ಆಗುತ್ತೀನವ, ತಿನ್ಬೇಕು ನೀನು, ತಿನ್ನವ. ಎಮ್ಮಿ, ಥ್ಯಾಂಕ್ ಯು ಡ್ಯಾಡು. ಹೊರಡೋಣ, ಟೈಮ್ ಆಯ್ತು. ಗಬಾ ಅಂತ ತಿಂತಾ ಇರೋದು ಅಮ್ಮ ಮಗ ಇಬ್ರು.
ಸಂತೆ ಮುಗೀತು, ಪುಟ್ಟು ಸಂತೆ. ಈ ಸಲ ಏನೋ ಜಾಸ್ತಿ ಜನ ರೈತರು ಬಂದಿಲ್ವಂತೆ, ಇನ್ನು 7-8 ಜನ ಬರಬೇಕಿತ್ತು, ಬಂದಿಲ್ಲ ಅಂತ ಹೇಳ್ತಾ ಇದ್ರು. ಕಳಲೆ ಇತ್ತು ಆಯ್ತಾ ಅಲ್ಲಿ, ಯಾಕೋ ನನಗೆ ಬೇಡ ಅನಿಸ್ತು. ಉಂಡೆ ಇಟ್ಟಿದ್ರೆ ತಗೊಂಡೋಗೋದಿತ್ತು. ಅದು ಫ್ರೆಶ್ ಅನ್ಸುತ್ತೆ, ಕಟ್ ಮಾಡ್ಬಿಟ್ಟು ಕವರಲ್ಲಿ ಹಾಕಿದ್ರೆ ಅದೊಂಥರ ಫ್ರೆಶ್ ಅನ್ಸಲ್ಲ. ಅದಲ್ಲದೆ ಅದು ನಾವು ಮತ್ತೆ ನೀರಾಗ ಹಾಕಿ 3 ದಿನ ಬಿಡಬೇಕು, ಸ್ಮೆಲ್ ಬಂದ್ಬಿಡುತ್ತೆ. ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ತಗೊಳ್ಳಿಕ್ಕೆ ಹೋಗಲಿಲ್ಲ. ಟಿಶ್ಯೂನೂ ತಂದಿಲ್ಲ ಇವತ್ತು, ಏನೂ ಇಲ್ಲ. ಅಲ್ಲಿ ಬಟ್ಟೆ ತಕ್ಕ ಹೋಗಿ ಕ್ಯಾಶ್ ಕೊಡು. ಅದು ಇಲ್ಲ. ಇದೆ. ಲಾಸ್ಟ್ ಟೈಮ್ ನಾವು ಊರಿಂದ ಬರ್ಬೇಕಾದ್ರೆ ಹಲಸಿನ ತಗೊಂಡು ತಿಂದು ಕಾರೆಲ್ಲ ಬರೀ ಹಲಸಿನ ಸ್ಮೆಲ್ಲು. ನನ್ನ ಮಗ ಇಲ್ಲೆಲ್ಲ ಅಂಟಿಸ್ಬಿಟ್ಟಿದ್ರು. ಈ ಸಲ ಏನು ಮಾಡ್ತಾರೋ ಗೊತ್ತಿಲ್ಲ, ನೋಡಿಬೇಕಾದ್ರೆ ಮನೆಗೆ ಹೋಗೋವರೆಗೂ ಒಂದು ಪೀಸ್ ಹಲಸಿನ ಕೊಡಿ, ಹಿಂಗೆ ತಿನ್ಕೊಂಡು ಕೂತಿರ್ತಾರೆ. ಒಂದು ಚೂರು ಸೌಂಡ್ ಬರಲ್ಲ, ತುಟುಕ್ ಬಿಟ್ಟಕ್ಕನ್ನಲ್ಲ. ಜಣಿಯಾ ನಂಗೆ ಕೊಡಲ್ಲ ನಾನು, ಕೊಡಲ್ವಾ? ನನ್ನ ಫೇವ್ರೇಟು, ನಂಗೆ ಕೊಡಲ್ಲ. ಇಲ್ಲಿ ಮರ ಎಲ್ಲ ಚೆನ್ನಾಗಿದೆ, ಒಂಥರ ತಂಪಾಗಿದೆ ವಾತಾವರಣ. ಎಲ್ಲ ಏರಿಯಾ ಡೆವಲಪ್ ಆಗಿದೆ, ಚೆನ್ನಾಗಿದೆ. ಎಲ್ಲ ರೋಡ್ ಎಲ್ಲ ನೋಡಿ 4 ಕಾರ್ ಓಡಾಡ್ಬೋದು. RR ನಗರ. ಇನ್ನು ಸೀದಾ ಇವಾಗ ಮನೆಗೆ ಹೋಗೋದು. ಎಷ್ಟು ಬೇಗ ಸಂತೆ ಮುಗ್ದೋದು ಗೊತ್ತಾ ನಮ್ದು? 3:45 ಮುಗ್ದೇ ಹೋಯ್ತು. ಹೊಟ್ಟೆ ಅಶ್ವಾಗ್ತಿದೆ, ಊಟ ಮಾಡಿಲ್ಲ ಅನ್ನೋದೇ ಮರ್ತೋಗ್ಬಿಟ್ಟಿದೆ. ಹ್ಞೂ ಅಂತಾರೆ. ಇವ್ರಿಗೆ ಅಶ್ವಾದಾಗ ಹೇಳ್ತಾರೆ, ನಂಗೆ ಅಶ್ವಾಯ್ತು, ನೀನು ಬಂದರೆ ಬಾ, ಬಿಟ್ರೆ ಬಿಡು, ನಾನಂತೂ ಹೋಗಿ ತಿನ್ಬಿಡ್ತೀನಿ ಅಂತ. ನಮ್ಗೆ ಹೇಳಿದಾಗ ಅಶ್ವಾಗ್ಬಿಡ್ತಾ ಅಂತಾರೆ. ಯಾರು ಹೋಟ್ಲ್ ಹುಡುಗ ಆಲೆ 4 ಗಂಟೆ ಆಯ್ತದೆ, 3:15 4 ಗಂಟೆ. ಈಗ ಊಟ ಮಾಡಿದ್ರು ರಾತ್ರಿ ಊಟ ಮಾಡೋಕ್ಕಾಗಲ್ಲ. ಹಂಗಂತ ಉಪವಾಸ ಅಂತ ಇರಲ್ಲ ನಾನು. ಹೇಗೆ ತಿಂತೀರಾ? ಪಾನಿಪುರಿ ಗೋಬಿ ಅಂದ್ರೆ ಅಷ್ಟೇ ಬೆಲೆ. ನಾವೆಲ್ಲ ಜಂಕ್ ಫುಡ್ ಎಲ್ಲ ಬಿಟ್ಟಾಲೆ 3 ತಿಂಗಳಾಯ್ತು. ಮೊನ್ನೆ ತಾನೇ ತಿಂದ್ರು, ನಾವು ಇದನ್ನ ಪಾರ್ಟಿ ಹಾಲ್ ನೋಡ್ಲಿಕ್ಕೆ ಹೋಗಿದ್ವಲ್ಲ, ಅವತ್ತಾನೆ ತಿಂದ್ರು. ಅಂದ್ರೆ 1 ಪ್ಲೇಟಲ್ಲಿ 3 ಜನ ಶೇರ್ ಮಾಡ್ಕೊಂಡ್ವಿ. ಮೊದಲೆಲ್ಲ ಹೆಂಗಂದ್ರೆ ಇವ್ರಿಗೆ 2-3 ಪ್ಲೇಟ್ ಬೇಕಿತ್ತು. ಇವಾಗ ಸ್ವಲ್ಪ ಕಟ್ ಮಾಡಿದ್ದಾರೆ, ಆದ್ರೆ ತೀರಾ ಬಿಟ್ಟಿಲ್ಲ, ಅಂದ್ರೆ ಕಂಪ್ಲೀಟ್ ಆಗಿ ಬಿಟ್ಟಿಲ್ಲ. ಏನ್ ಮಾಡಕ್ಕಲ್ಲ, ವಿಧಿ ಇಲ್ಲ, ಒಂದೊಂದು ಟೈಮ್ ತಿನ್ಬೇಕಾಯ್ತದೆ. ನಾವು ಇಲ್ಲ ತಿನ್ನಿ ಬೇರೆದ್ ಕೊಡ್ಲ ಚಿನ್ನಿ, ನುಂಗಿಬಿಟ್ಟಿರಾ? ನುಂಗ್ಬಿಟ್ಟು ನಾಳೆ ಭಾಳ ಪ್ರೀತಿ ಹಲಸಿನ ಹಣ್ಣಂದ್ರೆ. ಇನ್ನು ಅಲ್ಲಿಂದ ನಾವು ಮಂಗಳೂರು ಸ್ಟೋರಿಗೆ ಬಂದ್ವಿ. ಏನಂದರೆ ಪವನ ನಾಳೆ ದುಬೈಗೆ ಹೋಗ್ತಿರೋದ್ರಿಂದ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡೋಗ್ಬೇಕು ಅಣ್ಣ ಅಂತ ಹೇಳಿದ್ರಂತೆ. ಹಾಗಾಗಿ ಹೆಂಗಿದ್ರು ನಾವು ಹೊರಗಡೆನೇ ಇದ್ವಲ್ಲ, ಇನ್ನು ಮನೆಗೆ ಹೋಗಿರೋದಿಲ್ವಲ್ಲ ಅಂದ್ಬಿಟ್ಟು ಸರಿ ಅಂತ ಪವನು ಕೂಡ ಪಿಕ್ ಮಾಡಿಕೊಂಡು ಇಲ್ಲಿಗೆ ಬಂದ್ವಿ. ನನಗೇನಂದರೆ ಈ ಥರದ್ದಿದೆ ನಮ್ಮ ಮನೆ ಹತ್ರ ಅಂತ ನಂಗೆ ಗೊತ್ತೇ ಇಲ್ಲ. ನನಗೆ ಇಷ್ಟು ದಿನವೂ ನಾನು ಅಪ್ಪಗೆ ಹೇಳ್ತಾ ಇದ್ದೆ, ಮೊದಲೇ ನಂಗೆ ಗೊತ್ತಾಗಿದ್ರೆ ನಾನು ಬೇಕಾಗಿರೋದನ್ನೆಲ್ಲ ತೊಗೊಂಡು ಹೋಗ್ತಿದ್ನಲ್ಲ ಅಪ್ಪು ಅಂತ. ಅವರು ಬರೀ ಸ್ನ್ಯಾಕ್ಸ್ ಸಿಗುತ್ತೆ, ನಿನ್ಗೇನು ಬೇಕಿಲ್ಲಿ ಅಂತ ಅವ್ರು ಕೇಳ್ತಾ ಇದ್ರು. ಇಲ್ಲೇನಂದರೆ ಈಗ ಬಾಯ್ಲ್ಡ್ ರೈಸ್ ಇರ್ಬೋದು, ಆಮೇಲೆ ಕೋರಿ ರೊಟ್ಟಿ ಬರುತ್ತಲ್ಲ ಅದು, ಆಮೇಲೆ ಪುನರ್ಪುಳಿ ಹಣ್ಣೊಂದು ಒಣಗಿಸಿರೋ ಸಿಪ್ಪೆ ಎಲ್ಲ ಇರುತ್ತೆ, ಅದನ್ನೆಲ್ಲ ಮಾರ್ತಾರೆ ಆಯಿತಾ. ಈ ಮಂಗಳೂರು ಸೈಡಲ್ಲಿ ಏನೇನೆಲ್ಲ ಕೆಲವೊಂದು ಸ್ಪೆಷಲ್ ಇರುತ್ತಲ್ಲ ಅದೆಲ್ಲ ಸಿಗುತ್ತೆ ಇಲ್ಲಿ. ನಾವು ಬೇರೆ ಕಡೆ ಹೋಗಿ ಹುಡುಕಿದ್ರು ಕೂಡ ಅದು ಸಿಗಲ್ಲ. ನಾನು ಅಯ್ಯೋ ಅದನ್ನೆಲ್ಲ ಮಿಸ್ ಮಾಡ್ಕೊಂಡಲ್ಲ ಅಂತ ಹೇಳ್ತಾ ಇದ್ದೆ. ಆಮೇಲೆ ಇವಾಗ ಬಂದಿದ್ದೀವಲ್ಲ, ಏನೇನು ಬೇಕು ತೊಗೊಳಮ್ಮ, ಇನ್ಮೇಲೆ ಬರ್ಬೋದು ಅಂತ ಹೇಳಿದ್ರು. ಸ್ವಲ್ಪ ನನಗೇನು ಬೇಕು ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ. ನಾನು ಇನ್ನೇನು ಜಾಸ್ತಿ ತೊಗೊಳ್ಳಿಲ್ಲ. ಪುನರ್ಪುಳಿ ಹಣ್ಣು ಬರುತ್ತಲ್ಲ ಅದು, ಆಮೇಲೆ ಈ ಕೋರಿ ರೊಟ್ಟಿ ತೊಗೊಂಡೆ ನಾನು. ಮನೇಲಿ ಒಂದ್ಸಲ ಚಿಕನ್ ಕರಿ ಮಾಡಿಬಿಟ್ಟು ಅದ್ರೊಟ್ಟಿಗೆ ತಿಂದರೆ ಚೆನ್ನಾಗಿರುತ್ತೆ ಅಂತೇಳಿ. ಇನ್ನು ಪವನ ಸ್ನ್ಯಾಕ್ಸ್ ಎಲ್ಲ ತೊಗೊಳ್ತಾ ಇರೋದು. ಆಮೇಲೆ ಕೋರಿ ರೊಟ್ಟಿನ ಪವನೂ ಕೂಡ ತೊಗೊಂಡಿದ್ದಾಯಿತು, ಒಂದು 2-3 ಪ್ಯಾಕು. ಏನಕ್ಕಂದರೆ ಅಲ್ಲಿ ಈಗ ಮಾಮೂಲಿಯಾಗಿ ನಾನ್ ವೆಜ್ ಎಲ್ಲ ಜಾಸ್ತಿ ಸಿಗುತ್ತಂತೆ, ಅಲ್ಲೆಲ್ಲ ಏನಂದರೆ ಪರೋಟ ಈ ಥರದ್ದೆಲ್ಲ ಅಲ್ವಾ, ಹಾಗಾಗಿ ಇದೊಂಥರ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಅಲ್ಲಿ ಲಾಸ್ಟ್ ಟೈಮ್ ಒಂದು ಅಣ್ಣ ಎಲ್ಲ ತೊಗೊಂಡು ಬಂದಿದ್ರು ಅಕ್ಕ ಅಂತ ಹೇಳ್ಬಿಟ್ಟು ಎಷ್ಟು ದಿನ ಇಡ್ಬೋದು ಅಂತೆಲ್ಲ ಕೇಳಿಕೊಂಡು ಸ್ವಲ್ಪ ಜಾಸ್ತಿನೇ ತೊಗೊಂಡ್ರು. ಅಂದರೆ ಅಲ್ಲಿ ಕಡಿಮೆ ರೇಟ್ ಕೂಡ, ಒಂದು 60 ರುಪೀಸ್ ಏನೋ ಒಂದು ಪ್ಯಾಕು, ಆರಾಮಾಗಿ ಕೊಟ್ಟು ತೊಗೊಬೋದು ಅಂತ ಅನ್ನಿಸ್ತು. ಟೇಸ್ಟ್ ಇನ್ನೂ ಯಾವ ಥರ ಇರುತ್ತೆ ಅಂತೇಳಿ ಗೊತ್ತಿಲ್ಲ, ಫಸ್ಟ್ ಟೈಮ್ ಅಲ್ವಾ ಇಲ್ಲಿ ಬಂದಿರೋದು. ಏನಾದರೂ ಟೇಸ್ಟ್ ನಮ್ಗೆ ಇಷ್ಟ ಆದರೆ ನೆಕ್ಸ್ಟ್ ಟೈಮ್ ನಾನು ಅಡ್ರೆಸ್ ಶೇರ್ ಮಾಡ್ತೀನಿ ಆಯಿತಾ. ಇವಾಗ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊತಾ ಇದ್ದಾರೆ. ಅಪ್ಪು ಸ್ವಲ್ಪ ಸ್ವೀಟು ತೊಗೊಂಡೋಗಿ ಚೆನ್ನಾಗಿರುತ್ತೆ ಅಂತ ಎಲ್ಲ ಹೇಳ್ತಾ ಇರೋದು. ನಾನು ಸ್ವೀಟ್ ಮಾತ್ರ ತೊಗೊಂಡೋಗೋದು ಬೇಡ, ಎಲ್ಲ ಇಟ್ಬಿಟ್ರೆ ಹಾಳಾಗಿಬಿಡತ್ತೆ, ಜಾಸ್ತಿ ದಿನ ಇಟ್ಟರೆ. ಜಾಸ್ತಿ ದಿನ ಯಾವ್ದು ಇಡ್ಬೋದು ಆ ಥರದ್ದು ಮಾತ್ರ ತೊಗೊಳ್ಳೋಣ ಅಂತೇಳಿ ಹೇಳ್ತಾ ಇದ್ದೆ. ಪಿಕ್ಕಲ್ಲು ಮತ್ತು ಪುಳಿಯೋಗರೆ ಗೊಜ್ಜೆಲ್ಲ ರೆಡಿ ಇರೋದೆಲ್ಲ ಇತ್ತು. ಪುಳಿಯೋಗರೆ
ಪುಳಿಯೋಗರೆ ಗೊಜ್ಜು ಬರೀ ಅನ್ನ ಕಲಿಸ್ಕೊಂಡು ತಿನ್ನೋ ಥರ ಈಗ ನಾನು ಮಾಡ್ತೀನಿ ನೋಡಿ ಆ ಥರದ್ದೆಲ್ಲ ಇತ್ತು. ಅದೆಲ್ಲ ಬೇಕಾಗತ್ತೆ ಅಲ್ಲಿಗೆ. ಹಾಗಾಗಿ ಆ ಗೊಜ್ಜು ತೊಗೊಂಡ್ಬಿಟ್ಟು ಸ್ವಲ್ಪ ಕಡಲೆ ಬೀಜ ಎಲ್ಲ ಅಮ್ಮನ ಹತ್ರ ಉರಿಸ್ಬಿಟ್ಟು ಒಂದು ಬಾಕ್ಸ್ಗೆ ಹಾಕೊಂಡು ಹೋಗ್ಬಿಟ್ರೆ ಹಾಕೊಂಡು ತಿನ್ಬೋದು. ಆ ಥರದ್ದೆಲ್ಲ ತಗೋ ಅಂತ ಹೇಳಿ ಹೇಳ್ತಾ ಇದ್ದೆ. ಎಲ್ಲನೂ ಕೂಡ ಒಟ್ಟಿಗೆ ತೊಗೊಂಡ್ವಿ. ಅದಾದಮೇಲೆ ಅಪ್ಪುಗೆ ಅಲ್ಲಿ ಕೊಬ್ಬರಿ ಮಿಠಾಯಿ ಕಾಣಿಸ್ಬಿಡ್ತು ಮತ್ತು ಹಾಲ್ಕೋ ಕಾಣಿಸ್ಬಿಡ್ತು ಆಯಿತಾ. ನಾನು ಎಷ್ಟು ಬೇಡ ಅಂದರೂ ಕೇಳಿದೆ, ಅದು ಸ್ವಲ್ಪ ತೊಗೊಂಡು ಬಂದರು. ಇವಾಗ ತಾನೇ ಜಸ್ಟು ಮನೆಗೆ ಬಂದ್ವಿ. ಇನ್ನು ನಾನು ಫ್ರೆಶ್ನಪ್ ಆಗಿಲ್ಲ. ನನಗೇನು ಗೊತ್ತಾ, ಇತ್ತೀಚೆಗೆ ಈ ಥರ ಬೆಳಗ್ಗೆಯಿಂದ ಸಂಜೆವರೆಗೂ ಬಿಸಿಲಲ್ಲಾದ್ರೂ ಓಡಾಡ್ಕೊಂಡು ಬಂದುಬಿಟ್ರೆ ಸಂಜೆ ಮೇಲೆ ತಲೆನೋವು ಬಂದುಬಿಡುತ್ತೆ. ಒಂದು 2 ತಿಂಗಳಿಂದ ಹಿಂಗೆ ಆಗ್ತಾ ಇದೆ. ಅದು ಏನಕ್ಕಂತಲೇ ಗೊತ್ತಿಲ್ಲ. ಅಂದರೆ ನಾವು ಕೂಡ ಇವಾಗ ಸ್ವಲ್ಪ ಹೊರಗಡೆ ಓಡಾಟ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ದೀವಲ್ಲ, ಅದಕ್ಕೂ ಏನೋ ಒಂದು ಅರ್ಥನೇ ಆಗ್ತಾಯಿಲ್ಲ. ಒಂದ್ಸಲ ಹಾಸ್ಪಿಟಲ್ಗೆ ಹೋಗಿ ಬರೋಣ ಅಂದ್ಕೊಂಡಿದ್ದೀನಿ ನೋಡಿ. ಈಗ ಮನೆಗೆ ಬಂದ ತಲೆನೋವು ಕೂಡ ನನ್ನ ಜೊತೆಲೇ ಬಂದಿದೆ. ಹಾಗಾಗಿ ಸ್ವಲ್ಪ ಗ್ರೀನ್ ಟೀ ಏನಾದರೂ ಮಾಡ್ಕೊಂಡು ಕುಡಿಬೇಕು. ಫ್ರೆಶ್ನಪ್ ಆಗಿಬಿಟ್ಟು ಆಮೇಲೆ ಗ್ರೀನ್ ಟೀ ಮಾಡ್ಕೊಂಡು ಕುಡಿಯೋಣ ಅಂತ. ಇನ್ನು ಅಲ್ಲಿಂದ ಏನೇನು ತೊಗೊಬಂದೆ ಅಂತೇಳಿ ತೋರಿಸ್ತೀನಿ ನೋಡಿ. ಅದು ಜಾಸ್ತಿನೇ ಇರಲಿಲ್ಲ, ಇರೋದ್ರಲ್ಲಿ ನಮ್ಮ ಮನೆಗೇನು ಬೇಕು ಅದನ್ನು ತೊಗೊಂಡು ಬಂದೆ. ಅಲ್ಲಿ ನನಗೆ ರಾಗಿ ರವೆ ಸಿಕ್ತು ಆಯಿತಾ. ರಾಗಿ ರವೆ ಮತ್ತು ರಾಗಿ ರೈಸ್ ಅಂತೆ. ಇತ್ತೀಚೆಗೆ ಇದು ಸ್ವಲ್ಪ ಟ್ರೆಂಡ್ ಆಗಿಬಿಟ್ಟಿದೆ. ನಾನು ಕೂಡ ನೋಡ್ತಾ ಇದ್ದೆ ರಾಗಿ ರೈಸ್ ಅಂತ ಹೇಳ್ಬಿಟ್ಟು. ಆದರೆ ಟ್ರೈ ಮಾಡಿರಲಿಲ್ಲ ಯಾವತ್ತೂ ಕೂಡ ತರಿಸ್ಬಿಟ್ಟು. ಅಲ್ಲಿ ಇತ್ತಲ್ವಾ, ಹಾಗೆ ಅವರು ನೀಟಾಗಿ ಎಕ್ಸ್ಪ್ಲೇನ್ ಎಲ್ಲ ಮಾಡಿದ್ರು ಯಾವ ಥರ ಮಾಡೋದು ಏನು ಎತ್ತ ಅಂತೇಳಿ. ಸರಿ ಒಂದ್ಸಲ ಟ್ರೈ ಮಾಡಿಬಿಡೋಣ ಅಂಥೇಳಿ ತೊಗೊಂಡು ಬಂದಿದ್ದೀನಿ. ಇದರಲ್ಲಿ ಮಾಮೂಲಿ ಚಿತ್ರಾನ್ನ ಮತ್ತು ನಾವು ವಾಂಗಿಬಾತ್ ಇರ್ಬೋದು ಅಥವಾ ರೈಸ್ ಯಾವ ಥರನಾದರೂ ಮಾಡ್ಕೊಳ್ಬೋದಂತೆ. ಇದು ಸೇಮ್ ರಾಗಿ ರೈಸ್ ಅಂತೆ. ಟ್ರೈ ಮಾಡಿ ನೋಡಿ ಟೇಸ್ಟ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಟೇಸ್ಟ್ ಮಾಡಲಿಕ್ಕೂ ಕೂಡ ಕೊಟ್ಟರು. ಅಂದರೆ ಉಪ್ಪಿಟ್ಟು ಮಾಡಿದ್ರು ಅವರು, ಚೆನ್ನಾಗಿತ್ತು ಅಂತ ಅನ್ನಿಸ್ತು ನನಗೆ. ಹಂಗಾಗಿ ತೊಗೊಂಡು ಬಂದಿದ್ದೀನಿ. ನೋಡೋಣ ಒಂದ್ಸಲ ರೆಸಿಪಿನ ಶೇರ್ ಮಾಡ್ತೀನಿ. ಇನ್ನು ರಾಗಿ ರವೆ ಇದರಲ್ಲಿ ಅವರು ಉಪ್ಪಿಟ್ಟು ಮಾಡಿದ್ದು ಆಯಿತಾ. ಇದರಲ್ಲಿ ಇಡ್ಲಿ ದೋಸೆ ಎಲ್ಲನೂ ಕೂಡ ಮಾಡ್ಬೋದಂತೆ. ಅವರಲ್ಲಿ ಉಪ್ಪಿಟ್ಟು ಮಾಡಿ ತಗೊಂಡು ಬಂದಿದ್ರು. ಚೆನ್ನಾಗಿದೆ. ಫಿಂಗರ್ ಮಿಲೆಟ್ ರವೆ ಅಂತ ಕೊಟ್ಟಿದ್ದಾರೆ. ಇದು ಒಂದು ಅರ್ಧ ಕೆ ಜಿ ಅನ್ಕೋತೀನಿ. ಇದೊಂದು ಅರ್ಧ ಕೆ ಜಿ ಇದೆ ಮತ್ತು ಇದು ಅರ್ಧ ಕೆ ಜಿ ಇದೆ. ಇದರಲ್ಲಿ ಟ್ರೈ ಮಾಡಬೇಕು. ಏನಾದ್ರೂ ಕಿಚಡಿನೋ ಇಲ್ಲಾಂದರೆ ಪುಲಾವೋ ಏನಾದರೂ ಮಾಡಿ ಹೆಂಗಾಗುತ್ತೆ ಟೇಸ್ಟು ಅಂತ ಹೇಳ್ಬಿಟ್ಟು. ಇನ್ನು ಹಳಸಿನಕಾಯಿ ಅಲ್ಲ ಹುರುಳಿಕಾಯಿ ಹಪ್ಪಳ ತೊಗೊಂಡು ಬಂದೆ ಆಯಿತಾ. ನಮ್ಮಮ್ಮ ಒಂದು ತಿಂಗಳಿಂದನೂ ಹೇಳ್ತಾಯಿದ್ರು, ಅಂದರೆ ಸಮ್ಮರ್ ಶುರುವಾದಾಗಿಂದನೂ ಹೇಳ್ತಾಯಿದ್ರು ಒಂದಿನ ಹುರುಳಿಕಾಳು ಹಪ್ಪಳ ಮಾಡಬೇಕಂತ. ಇದೇನಂದರೆ ಸ್ವಲ್ಪ ಮಾಡಲಿಕ್ಕೆ ಜಾಸ್ತಿ ಟೈಮ್ ತೊಗೊಳುತ್ತೆ. ಒಂದು 3 ರಿಂದ 4 ದಿನ ಟೈಮ್ ತೊಗೊಳುತ್ತೆ. ಒಂಚೂರು ಪ್ರೋಸೆಸ್ ಜಾಸ್ತಿ ಇದೆ. ಹಾಗಾಗಿ ನಾನು ಅಯ್ಯೋ ನಿಧಾನಕ್ಕೆ ಮಾಡಿದ್ರಾಯ್ತು ಬಿಡಮ್ಮ, ಟೈಮ್ ಇಲ್ಲ ಅಂದ್ಬಿಟ್ಟು ಮಾಡೇ ಇರಲಿಲ್ಲ. ಅಲ್ಲಿ ಕಾಣಿಸ್ತಾ ಹಾಗಾಗಿ ಒಂದು ಪ್ಯಾಕ್ ತೊಗೊಂಡು ಬಂದೆ. ಇದು 100 ರೂಪಾಯಿ 20 ಪೀಸ್ ಬಂದಿದೆ ಇದರಲ್ಲಿ. ಇದು ಬಂದು 120 ಏನೋ ಹೇಳಿದ್ರು ನನಗೆ. ಇದರಲ್ಲಿ 135 ಇದೆ. ಅಲ್ಲಿ 120 ರುಪೀಸ್ ಕೊಟ್ಟು ತೊಗೊಂಡು ಬಂದ್ವಿ. ಇನ್ನು ರಾ ರೈಸು ಒಂದು 5 ಕೆ ಜಿ ತೊಗೊಂಡು ಬಂದ್ವಿ. ಚೆನ್ನಾಗಿದೆ ಅಂತ ಅನ್ನಿಸ್ತು ನೋಡಿ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇದು 120 ರೂಪಾಯಿ ಕೆ ಜಿ. ಹಾಗಾಗಿ 6 ಕೆ ಜಿ 5 ಕೆ ಜಿ ಅಲ್ಲ 6 ಕೆ ಜಿ ತೊಗೊಂಡು ಬಂದ್ವಿ. ಇದರೊಟ್ಟಿಗೆ ಮೊಟ್ಟೆ, ನಾಟಿ ಕೋಳಿ ಮೊಟ್ಟೆ ಅಂತೆ. ಇದು ಡಬಲ್ ಯೋಕ್ ಇದೆ ಅಂತ ಹೇಳಿ ಕೊಟ್ಟರು ಅವರು. ಇದು ಎಷ್ಟು ಹೇಳಿದ್ರು ಅಂದರೆ 20 ರೂಪಾಯಿ ಅನ್ಕೋತೀನಿ. ಸಿಂಗಲ್ ಯೋಕ್ ಇರೋದು 14 ರೂಪಾಯಿನೋ, ಇದು 20 ರೂಪಾಯಿನೋ ಹೇಳಿದ್ರು. ಹಾಗಾಗಿ ಒಂದು 12 ತೊಗೊಂಡು ಬಂದಿದ್ದೀವಿ. ಅಪ್ಪು ಇರಲಿ ತಗೋ ಹೆಂಗಿರುತ್ತೆ ನೋಡೋಣ, ಟೇಸ್ಟ್ ನೋಡೋಣ ಅಂತೇಳಿ ತೊಗೊಂಡ್ರು. ಇಷ್ಟೇ ತೊಗೊಂಡು ಬಂದಿದ್ದು. ನೀನು ಅಲ್ಲಿ ಜಾಸ್ತಿ ತೊಗೊಳ್ಲಿಕ್ಕೆ ಹೋಗಲಿಲ್ಲ. ಪಿಕ್ಕಲ್ಲೆಲ್ಲ ಇತ್ತು, ಅದನ್ನೆಲ್ಲ ನಾನೇನು ಜಾಸ್ತಿ ಬಳಸಲ್ವಲ್ಲ, ನಮ್ಮನೇಲೇ ಮಾಡ್ತೀವಲ್ಲ ಹೆರಳಿಕಾಯಿ ಉಪ್ಪಿಗೆಲ್ಲ ಮೊನ್ನೆ ಮಾಡಿಟ್ಟಿತ್ತು. ಹಾಗಾಗಿ ಏನು ಜಾಸ್ತಿ ತೊಗೊಳ್ಲಿಕ್ಕೆ ಹೋಗಲಿಲ್ಲ ನಾನು. ಇಷ್ಟು ತೊಗೊಂಡು ಬಂದಿದ್ದು. ನಾ ಇವತ್ತಿನ ಬ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಜಾಣಿಗೆ ಬಿಕಡಿಕೆ ಬರ್ತಾ ಇದೆ. ನಾವೇನಾದರೂ ಹೊರಗಡೆ ಹೋದರೆ ನೀರು ಮಾತ್ರ ಕುಡಿಯಲ್ಲ ಅವರು, ಮನೇಲಿದ್ರೆ ಮಾತ್ರ ಚೆನ್ನಾಗಿ ಕುಡಿತಾರೆ. ಇದ್ರಲ್ಲಿ ಹಾಕ್ಬಿಟ್ಟು ಕೈ ಕೊಟ್ಟರೆ ಆಯಿತು. ಹಾಲಕ್ಕೆ ಹೋಗ್ತಾವನೆ ಕುಡಿ ಅಂತ ಕೊಡಲ್ಲ ನಾನು. ಇದು ರಾಗಿ ಸರಿ ತಿನ್ಸೋದು ಆಯ್ತಾ. ಅಂದ್ರೆ 6 ಮಂತ್ಸ್ ಇರುವಾಗ ತೆಳ್ಳಗ್ ಮಾಡ್ತೀವಲ್ವ ರಾಗಿ ಸರಿ, ಅವಾಗ ಕೊಡೋದು. ಅದೀಗ ನಮಗೆ ಯೂಸ್ ಆಗ್ತಾ ಇದೆ ಜಾಣ ನೀರು ಕುಡಿಯೋಕೆ. ಇನ್ನು ಬ್ಲಾಗ್ ಏನಾದರೂ ನೀವು ಪೂರ್ತಿಯಾಗಿ ನೋಡಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನಾರಾದ್ರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯ್ತಾ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.